ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವಿಶೇಷವಾಗಿ ಬಂದಿರುವಂತಹ ಅವಧೂತ ಶ್ರೀ ವಿನಯ್ ಗುರೂಜಿಯವರಿಗೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಮರಸ ಇಡೀ ಚಿತ್ರತಂಡ ನಮ್ಮ ಜೊತೆಗಿದೆ. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇನ್ನು ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ರಾಮರಸ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ರಾಮರಸ ಈಗಾಗಲೇ ಒಂದು ದೊಡ್ಡ ಸುದ್ದಿಯಲ್ಲಿರುವಂತಹ ಸಿನಿಮಾ. ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಾಮರಸ ಸಿನಿಮಾ ಬಹಳಷ್ಟು ಅದ್ಧೂರಿ ತಯಾರಿಯೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ಸಿದ್ಧವಾಗಿರುವಂತಹ ಸಿನಿಮಾ. ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಪ್ರೀತಿಯ ಕಾರ್ತಿಕ್ ಮಹೇಶ್ ಅವರಾಗಿರಬಹುದು, ಹೆಬಾ ಪಟೇಲ್ ಅವರು, ನಮ್ಮೆಲ್ಲರ ನೆಚ್ಚಿನ ಶರಣ್ ಸರ್ ಅವರನ್ನು ನಿಮ್ಮ ಮುಂದೆ ಪರಿಚಯ ಮಾಡಿ ಆಗಿದೆ. ಇದೀಗ ಮತ್ತೊಂದು ಮೈಲಿಗಲ್ಲನ್ನು ನಾವು ಸ್ಥಾಪಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅದುವೇ ಪ್ರಜ್ವಲ್ ದೇವರಾಜ್ ಸರ್ ಅವರ ಲುಕ್ ಯಾವ ರೀತಿ ಆಗಿರುತ್ತೆ, ಅವರ ಕ್ಯಾರೆಕ್ಟರ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ತರುವಂತಹ ಸುಂದರವಾದಂತಹ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಆದರೆ ವಿಶೇಷವಾಗಿ ಇವತ್ತು ರಾಮನವಮಿ ಆಗಿರೋದ್ರಿಂದಾಗಿ ರಾಮನಿಗೆ ಪೂಜೆ ಸಲ್ಲಿಸದೆ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಇದೀಗ ನೇರವಾಗಿ ದೀಪ ಬೆಳಗೋದ್ರ ಜೊತೆಗೆ ಶ್ರೀರಾಮನಿಗೆ ಪುಷ್ಪ ನಮನವನ್ನು ಸಲ್ಲಿಸುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಸ್ವಾಗತಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅವಧೂತ ಶ್ರೀ ವಿನಯ್ ಗುರೂಜಿ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಗುರುದೇಶ್ ಪಾಂಡೆ ಸರ್ ದಯವಿಟ್ಟು ಬರಬೇಕು. ನಮ್ಮ ಕ್ರಿಯೇಟಿವ್ ಹೆಡ್, ಅದೇ ರೀತಿಯಾಗಿ ಪ್ರೊಡ್ಯೂಸರ್ ವಿಕ್ರಮ್ ಆರ್ಯ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ಕಾರ್ತಿಕ್ ಮಹೇಶ್ ಅವರು ದಯವಿಟ್ಟು ಬರಬೇಕು. ಪ್ರಜ್ವಲ್ ದೇವರಾಜ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಚಪ್ಪಾಳೆ ತಟ್ಟಬಹುದು. ಯಮುನಾ ಶ್ರೀನಿಧಿ ಅವರು ದಯವಿಟ್ಟು ಬರಬೇಕು ಪ್ಲೀಸ್. ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ನನಗೆ ಗೊತ್ತಾಗಲಿಲ್ಲ. ಅಣ್ಣ ನೀವು ಮುಂದೆ ಬನ್ನಿ. ಇದೀಗ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ರಾಮರಸ ಸಿನಿಮಾದ ಈ ಕಾರ್ಯಕ್ರಮಕ್ಕೆ ರಾಮನವಮಿಯ ದಿನ ದೀಪ ಬೆಳಗೋದರ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಲಾಗ್ತಾ ಇದೆ. ಅದೇ ರೀತಿ ಇವತ್ತು ರಾಮನ ಜನ್ಮದಿನವಾಗಿರೋದ್ರಿಂದಾಗಿ ಶ್ರೀರಾಮನಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ರಾಮರಸ ಚಿತ್ರತಂಡದ ಪರವಾಗಿ ಇದೀಗ ಶ್ರೀರಾಮನಿಗೆ ಪುಷ್ಪ ನಮನವನ್ನು ಸಲ್ಲಿಸೋದ್ರ ಮೂಲಕ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಧನ್ಯವಾದಗಳು. ದಯವಿಟ್ಟು ಕೂತ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಇದ್ದೀವಿ. ಆದರೆ ಇವತ್ತು ಮತ್ತೊಂದು ವಿಶೇಷ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, 2020 ಫೆಬ್ರವರಿ 7ನೇ ತಾರೀಕು ಕನ್ನಡದಲ್ಲಿ ಒಂದು ಅತ್ಯುತ್ತಮ ಚಿತ್ರ ಬಿಡುಗಡೆಯಾಗುತ್ತೆ. ಆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ನಮ್ಮ ಜಡೇಶ್ ಕೆ ಹಂಪಿಯವರು, ನಿರ್ಮಾಣ ಮಾಡಿದ್ದು ನಮ್ಮ ಜಿ ಸಿನಿಮಾಸ್ ಮೂಲಕ ಗುರುದೇಶ್ ಪಾಂಡೆಯವರು. ಇದೀಗ ಆ ಸಿನಿಮಾಗೆ 2025 ಮಾರ್ಚ್ನಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರೋದು ನಮ್ಮ ಹೆಮ್ಮೆಯ ಪ್ರಜ್ವಲ್ ದೇವರಾಜ್ ಸರ್. ಹಾಗಾಗಿ ಇವತ್ತು ಒಂದು ವಿಶೇಷ ಕ್ಷಣಕ್ಕೆ ಖಂಡಿತವಾಗಿಯೂ ನಾವು ಸಾಕ್ಷಿ ಆಗ್ತಿದ್ವಿ. ಯಾಕಂತ ಹೇಳಿದ್ರೆ ಗುರುದೇಶ್ ಪಾಂಡೆ ಸರ್ ಹಾಗೂ ಪ್ರಜ್ವಲ್ ದೇವರಾಜ್ ಸರ್ ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ ನಮ್ಮ ರಾಮರಸದ ಮೂಲಕ. ಹಾಗಾಗಿ ಮೊದಲನೇದಾಗಿ
ರಾಜ್ಯ ಪ್ರಶಸ್ತಿ ವಿಜೇತ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ಗೆ ಪ್ರೀತಿಯ ಕಂಗ್ರ್ಯಾಚುಲೇಷನ್ಸ್, ಆತ್ಮೀಯ ಶುಭಾಶಯಗಳು ಸರ್ ನಿಮಗೆ. ದಯವಿಟ್ಟೊಮ್ಮೆ ಜೋರಾದ ಚಪ್ಪಾಳೆ. ಜೆಂಟಲ್ಮನ್ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಸರ್ ಅವರ ಅಭಿನಯಕ್ಕೆ ಖಂಡಿತವಾಗಿಯೂ ನಾವೆಲ್ಲರೂ ಮನಸೋತಿದ್ವಿ. 6 ವರ್ಷ ಆಗಿರೋದ್ರಿಂದಾಗಿ ನೀವು ಮರ್ತಿದ್ದೀರಾ ಅಂತ ಹೇಳಿ ಗೊತ್ತು. ಸ್ವಲ್ಪ ಆದರೂ ನಿಮಗೆ ಮತ್ತೆ ನೆನಪಿಸಬೇಕು ಅಂತ ಹೇಳಿ ಜೆಂಟಲ್ಮೆನ್ನಲ್ಲಿ ಅವರ ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುಟಾಣಿ ಟ್ರೈಲರ್ ಇದೆ. ಟ್ರೈಲರ್ ನೋಡ್ಕೊಂಡು ಬರೋಣ. ಟ್ರೈಲರ್ ಪ್ಲೀಸ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ರಾಮರಸ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಹೌದು, ಆದರೆ ಜೆಂಟಲ್ಮೆನ್ನ ನಾಯಕ ನಟನಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದ್ರಿಂದಾಗಿ ಆ ಖುಷಿಯನ್ನು ನೀವೆಲ್ಲರೂ ಹಂಚ್ಕೋಬೇಕು ಅಂತ ಹೇಳಿ ನಿರ್ದೇಶಕರೇ ನಿಮ್ಮಿಂದಲೇ ದಯವಿಟ್ಟು ಮುಂದೆ ಬನ್ನಿ. ಇಲ್ಲ, ಮಗುಗೆ ನೀವು ಡೈರೆಕ್ಟ್ ಮಾಡಬೇಕು, ಬನ್ನಿ. ಹಾಂ, ಎಲ್ರಿಗೂ ನಮಸ್ಕಾರ. ರಾಮನವಮಿ ಹಬ್ಬದ ಶುಭಾಶಯಗಳು. ಜೆಂಟಲ್ಮ್ಯಾನ್ ಅಂದ್ರೇ ನಮ್ಮ ಪ್ರಜ್ವಲ್ ಸರ್ ನೆನಪಾಗ್ತಾರೆ. ಒಂದು ನನ್ನ ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಫ್ಲಾಪ್ ಆಗಿತ್ತು. ನನ್ನ ನೇರವಾಗಿ ರಾಜಹಂಸ ಅಂತ. ಆವಾಗ ನಾನು ಗುರು ಸರ್ ಹತ್ರ ರಾಜ ಹುಲಿ, ರುದ್ರತಾಂಡವ ಎಲ್ಲ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಅವ್ರಿಗೆ ಈ ಜೆಂಟಲ್ಮನ್ ಕತೆ ಹೇಳಿದಾಗ, ಎಷ್ಟೇ ಆದರೂ ಶಿಷ್ಯ ಅಲ್ವಾ, ಅದೆಲ್ಲ ಬಿಟ್ಬಿಡು, ಮತ್ತೆ ಹೊಸ್ದಾಗಿ ಶುರು ಮಾಡೋಣ ಅಂತ ಒಂದು ದೊಡ್ಡ ಆಸೆ ಹೊತ್ಕೊಂಡು ಇಬ್ಬರು ಕ್ರಿಯೇಟಿವ್, ಅಂದರೆ ಅವರು ಗುರು ಸಾರನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಇದು ತುಂಬ ಕ್ರಿಯೇಟಿವ್ ಚಾಲೆಂಜ್ ಕತೆ. ಅಂದರೆ ಸ್ವಲ್ಪ ಸ್ಲೀಪಿಂಗ್ ಡಿಸಾರ್ಡ್ರು, ಇದು ಅಷ್ಟು ಈಸಿಯಾಗಿ ಒಬ್ಬ ಡೈರೆಕ್ಟರ್ ಬಿಟ್ಟು ಡೈರೆಕ್ಟಾಗಿ ಯಾರಾದರೂ ಪ್ರೊಡ್ಯೂಸರು ಹೇಳೋಕ್ಕೋದ್ರೆ ಇದು ಒಪ್ಕೊಳ್ಳೋಕ್ಕಾಗಲ್ಲ ಇದು. ಸೊ ಅವರೊಬ್ಬ ನಿರ್ದೇಶಕರಾಗಿರೋದ್ರಿಂದ ಇದರಲ್ಲಿರೋ ಒಂದು ಅಂಶನ ಗುರುತಿಸಿದ್ರು. ಜೊತೆಗೆ ಅಂದರೆ ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ಪ್ರತಿ ಹಂತದಲ್ಲಿದ್ದು ಒಂದು ಕಮರ್ಷಿಯಲ್ ಅಂದರೆ ಹೇಗೆ ಅಂತ ನನಗೂ ಸ್ವಲ್ಪ ತಿದ್ದಿ ಹೇಳಿಕೊಟ್ಟು ಇದು ಒಂದು ಜೊತೆಗೆ ಸ್ಕ್ರಿಪ್ಟ್ ಮಾಡಿ ಒಂದು ಜೆಂಟಲ್ಮ್ಯಾನ್ ಅನ್ನೋದು ಸೃಷ್ಟಿಯಾಯಿತು. ನಾನು ಇವಾಗೂ ನೆನೆಸ್ಕೊಳ್ತೀನಿ. ಪ್ರಜ್ವಲ್ ಸಾರ್ಗೆ ಹೋಗಿ ಕತೆ ಹೇಳಿದೆ. ಅವರು ಈ ಕ್ರಿಯೇಟಿವ್ ಚಾಲೆಂಜ್ನ ಏನು ಒಂದು ಪ್ರಶ್ನೆ ಮಾಡಿದೆ, ಅಂದರೆ ಕತೆ ಅವ್ರಿಗೆ ಇಷ್ಟ ಆಗಿ ಒಪ್ಕೊಂಡ್ರು. ಸೊ ಅವತ್ತಿಂದ ಆ ಕತೆಗೆ, ಆ ಕ್ಯಾರೆಕ್ಟ್ರಿಗೆ ತುಂಬ ಡೆಡಿಕೇಶನ್. ಅಂದರೆ ಈ ಸಿನಿಮಾ ನೀವು ಎಷ್ಟೋ ಜನ ನೋಡಿರ್ತೀರ, ಎಷ್ಟೋ ಫುಟ್ಪಾತಲ್ಲಿ, ಡ್ರೈನೇಜಲ್ಲಿ, ಎಲ್ಲಂದರೆ ಅಲ್ಲೇ ಅವನು ನಿದ್ದೆ ಮಾಡುವ ಕ್ಯಾರೆಕ್ಟರ್ಗಳು. ಸೊ ಒಂದು ದಿನವೂ ಅವರು ನನಗೆ ಇದು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ. ಸರ್ ಇಲ್ಲಿ ಲೊಕೇಶನ್, ಇಲ್ಲಿ ಹಿಂಗೆ ಮಲ್ಕೊಂಡಿರ್ತೀರ ಸರ್, ಇಲ್ಲೇ ಬಿದ್ದಿರ್ತೀರ, ಇದು ಡ್ರೈನೇಜ್. ನಾನು ರಿಯಲ್ಲಾಗಿ ಲೊಕೇಶನ್ಸ್ನ ನಾವು ಸೆಟ್ ಹಾಕಿದ್ದಲ್ಲ, ಯಾಕಂದರೆ ನಮಗೂ ಒಂದು ಲಿಮಿಟೆಡ್ ಇರೋದ್ರಿಂದ ನಾವು ರಿಯಲ್ ಲೊಕೇಶನ್ಸೇ ಹೋಗ್ತಾಯಿದ್ವಿ. ಸೊ ಒಂದು ಪ್ರಶ್ನೆ ಹೇಳಿದೆ ನನಗೆ ಮಾಡಿದರು. ಅದಕ್ಕೋಸ್ಕರ ಆ ಒಂದು ಡೆಡಿಕೇಶನ್ಗೆ ಇವತ್ತು ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ನಿಮಗೆ ಅದು ಸಿಕ್ಕಿರೋದು ಅದು ನಿಮ್ಮ ಅರ್ಹತೆ ಅದು, ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟಿದ್ದೀರ. ನೀವಾಗಲಿ, ನಂದ ಸರ್ ಆಗಲಿ, ಯಾಕಂದರೆ ನೀವಿಬ್ಬರು ಮೇಕಪ್ಪಿಂದ ಹಿಡ್ದು, ನಂದ ಸರ್ ಮೇಕಪ್ಪಿಂದ ಹಿಡ್ದು, ಯಾಕಂದರೆ ಅವ್ನು 18 hours ಸ್ಲೀಪಿಂಗ್ ಅಂತಂದರೆ ಅವ್ನು ಎದ್ದ ತಕ್ಷಣ ಹೇಗಿರಬೇಕು ಅವ್ರದ್ದೇ ಡಿಸ್ಕಷನ್ ತುಂಬ. ಅವನು 18 hour ಆದಮೇಲೆ ಅವನು ಎಷ್ಟು ಡ್ರೌಸಿ ಇರಬೇಕು, ಅವ್ನ ಹೇರ್ ಸ್ಟೈಲ್ ಹೇಗಿರಬೇಕು, ತುಂಬ ಅವರು ಹಾರ್ಡ್ ವರ್ಕ್ ಮಾಡಿ ಈ ಸಿನಿಮಾಗೆ ಇದು ಮಾಡಿದ್ದಾರೆ. ಆಮೇಲೆ ಮತ್ತೊಮ್ಮೆ ನನ್ನ ಜೊತೆಗೆ ನಿಂತ್ಕೊಂಡು ಒಂದು ಲೈಫ್ ಕೊಟ್ಟಿದ್ದಕ್ಕೆ ಗುರು ಸರ್ ಥ್ಯಾಂಕ್ ಯು. ಮತ್ತೊಮ್ಮೆ ಮಾಡೋಣ ಈ ಥರ. ಅದಾದಮೇಲೆ ನಂದು ಜರ್ನಿ ಸ್ವಲ್ಪ ಬೇರೆ ಆಯಿತು, ಗುರು ಸರ್ ಜೊತೆ ಮತ್ತೆ ಮಾಡಬೇಕು. ಹಾಗೆ ನನ್ನ ಸ್ಟ್ರೆಂತು DOP ಸುಧಾಕರ್, ನನ್ನ ಎಲ್ಲ ಸಿನಿಮಾಗೆ ಅವರು DOP ಆಗಿ ಕೆಲಸ ಮಾಡಿದ್ದಾರೆ. ಗುರು ಶಿಷ್ಯರು, ಜೆಂಟ್ಲ್ಮ್ಯಾನ್, ರಾಜಹಂಸ. ಸೊ ಅವರು ನನಗೆ ಸ್ಕ್ರಿಪ್ಟ್ ಹಂತದಿಂದನೂ ಜೊತೆಗಿರ್ತಾರೆ. ಯಾಕಂದರೆ ಅವರು ತುಂಬ ಪುಸ್ತಕದ ಯಾಕಂದರೆ ಯಾವಾಗಲೂ ಪುಸ್ತಕನೇ ಒಂದು ಬುಕ್ಸ್ ಓದೋದ್ರಿಂದ ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ಹೇಳಿದ್ರೆ ನಾನು ಇವ್ರಿಗೆ ಫೋನ್ ಹಾಕಿ ಹೇಳಿದ್ರೆ ಸಾಕು, ಅವರು ಎಷ್ಟು ಬುಕ್ಸ್ ಬೇಕು, ಇದ್ರ ಸಂಬಂಧಪಟ್ಟದ್ದು ಎಷ್ಟು ಬುಕ್ಸ್ ಇದ್ದಾವೆ ಎಲ್ಲ ತಂದು ಕೊಡೋದೇ ನನಗೆ ಸುಧಾಕರ್. ಸ್ಕ್ರಿಪ್ಟಿಂದ ಹಿಡಿದು ಸ್ಕ್ರೀನ್ವರೆಗೂ ಯಾವಾಗಲೂ ಜೊತೆಗಿರ್ತಾರೆ. ಥ್ಯಾಂಕ್ ಯು ಸರ್. ಇವತ್ತು ನಾವೇನಾದರೂ ಇಲ್ಲಿ ಮಾಡಿದ್ದೀನಿ ಅಂದ್ಕೊಂಡಿರೋದು ನಿಮ್ಮ ಸಹಕಾರ. ಆಮೇಲೆ ಮಾಸ್ಟರ್, ನಂದು ಎಲ್ಲ ಸಿನಿಮಾದಾಗ ಮಾಸ್ಟರ್ ಹಿಟ್ಟಿದೆ. ಒಂದು ಒಳ್ಳೆ
ಟಾಪ್ 10 ಕನ್ನಡ ಇಂಡಸ್ಟ್ರಿ ಸಾಂಗಲ್ಲಿ ಜೆಂಟ್ಲ್ಮನ್ ಸಾಂಗ್ನು ಒಂದು ಮರಳಿ ಮನಸ್ಸಾಗಿದೆ. ನೀವೆಲ್ಲ ಇದುವರೆಗೆ ಕೇಳಿದ್ದೀರಾ. ಅದು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರ್. ಅಂದರೆ ಆ ಸಿನಿಮಾ ತುಂಬ ಒಂದು ಎಲ್ಲ ಸೌಲಭ್ಯದಿಂದ ಮಾಡಿದ್ದಲ್ಲ. ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ನ ಅವರು ಸಮಯನ ಅವರ ಸಂಭಾವನೆಗಳನ್ನ ಬಿಟ್ಟೇ ನಮಗೆ ಮಾಡಿಕೊಟ್ಟಿದ್ದೆ. ಯಾಕೆಂದರೆ ನಾವು ತುಂಬ ಚಾಲೆಂಜಿಂಗಾಗಿ ಅದು ತೊಗೊಂಡಿರೋದ್ರಿಂದ ಆ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆರಾಧ್ಯ ಆಗಿರ್ಬೋದು, 24 hours ಎಲ್ಲ ಕೆಲಸ ಮಾಡಿದ್ವಿ. ಆ ಚಿಕ್ಕ ಹುಡುಗಿ 24 ಗಂಟೆ ಎದ್ದಿದ್ದೆಲ್ಲ ನಮ್ಮ ಜೊತೆ ಕೆಲಸ ಮಾಡಿದ್ದಾಳೆ. ಆ ಸಿನಿಮಾ ಇನ್ನೊಂದು ರೀತಿಯಲ್ಲಿ ಒಂದು ಎಮೋಷ್ನಲ್ ಆಗಿ ಕಟ್ಟಿಕೊಡೋಕ್ಕೆ ಒಂದು ಸ್ಟ್ರೆಂತು ಆರಾಧ್ಯನೆ ಅಂತಲೂ ಹೇಳ್ಬೋದು. ಆಮೇಲೆ ಇನ್ನೂ ಮರೆಯಾಗಿಲ್ಲ ನಮ್ಮ ಅಜನೀಶ್ ಸರ್. ಸೊ ನನ್ನ ಎಲ್ಲ ಸಿನಿಮಾಗೆ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿ ಸಿನಿಮಾದಲ್ಲೂ ಒಂದಲ್ಲ 2 ಸಾಂಗ್ ಹಿಟ್ ಕೊಡ್ತಾನೆ ಬಂದಿದ್ದಾರೆ. ಸೊ ಅವ್ರಿಗೆ ಇವತ್ತು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಅಜನೀಶ್ ಸರ್. ಆಮೇಲೆ ನಮ್ಮ ಹೀರೋಯಿನ್ ನಿಶ್ವಿಕಾ ನಾಯ್ಡು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಅಂದರೆ ಜಾಸ್ತಿ ಆಯಿತು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದ್ರ ಮೂಲಕ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಒಬ್ಬ ಗುರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ರಾಜಹುಲಿ ರುದ್ರ ತೊಗೊಂಡಾದ್ಮೇಲೆ ನಮ್ಮಂಥರ ಶಿಷ್ಯಂದ್ರನ್ನೇ ಬೆಳೆಸೋ ಒಂದು ಪ್ರಯತ್ನ ಮಾಡ್ತಾನೇ ಬಂದರು. ನಾನಾಗಿರ್ಬೋದು, ಆಮೇಲೆ ಐ ಲವ್ ಯು ರಚ್ಚು, ಶಂಕರ್ ಆಗಿರ್ಬೋದು, ಆಮೇಲೆ ನಮ್ಮ ಪುನೀತ್ ಆರ್ಯನೂ ಅವರು ಜೊತೆಗೆ ನಿಂತ್ಕೊಂಡು ಇದು ಮಾಡಿದ್ದಾರೆ. ಆಮೇಲೆ ಪೆಂಟಗನ್ನಲ್ಲಿ 4 ನಿರ್ದೇಶಕರನ್ನ ಅವರು ಲಾಂಚ್ ಮಾಡಿದ್ದಾರೆ. ಇವಾಗ ರಾಮರಸದಲ್ಲೂ ಆ ಥರದ್ದೊಂದು ಪ್ರಯತ್ನ ಆಗಿದೆ. ಸೊ ಇದೇ ಇಂಡಸ್ಟ್ರಿ ಅಂದರೆ ಈ ಥರನೇ ಆಗಬೇಕು. ಸೊ ಅವ್ರು ನೋಡಿ ನಾನು ಇವಾಗ ಮುಂದೆ ಅದೇ ಥರ ಪ್ರೊಡಕ್ಷನ್ ಮಾಡಿ ಕೆಲವು ನಿರ್ದೇಶಕರನ್ನ ಬೆಳೆಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಅವ್ರ ಹಾದಿಯಲ್ಲೇ ನಾನು ಬೆಳೆದಿರೋದ್ರಿಂದ, ಅವರೇ ನಮಗೆ ಒಂದು ಸ್ಟ್ರೆಂತಾಗಿ ಹೇಳ್ಕೊಟ್ಟಿರೋದ್ರಿಂದ ನಾನು ಹೇಳಿದೆ, ಹಿಂಗೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ, ಹಿಂಗೆ ಪ್ರೇಮ್ ಸರ್ನ ಹಾಕ್ಕೊಂಡು, ಇಲ್ಲ ಮಾಡು ಮಗ, ಎಲ್ಲ ನಾವು ಜೊತೆಗಿರ್ತೀವಿ, ಹೀಗೆ ಮಾಡಬೇಕು, ಬರೀ ನಮ್ಮದು ಹೋಗೋದಲ್ಲ, ಜೊತೆಗೆ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿದೆ. ಅವ್ರ ಧೈರ್ಯದಿಂದ ನಾವು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್. ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಸುಧಾಕರ್ ಸರ್, ಪುಸ್ತಕದಲ್ಲಿ ಏನು ಓದಿದ್ರಿ ಅದನ್ನು ಬಿಟ್ಟು ಮಾತಾಡಿ ದಯವಿಟ್ಟು. ಪ್ಲೀಸ್ ಹೇಳಿ, ನಿಮ್ಮ ಜರ್ನಿ ಬಗ್ಗೆ ಹೇಳಿ. 2 ಮಾತು, 2 lines. ಚೆನ್ನಾಗಿತ್ತಾ ಅಟ್ಲೀಸ್ಟು? ಖುಷಿಯಾಗಿತ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವರ್ಕ್ ಸುಧಾಕರ್ ಸರ್. ಮತ್ತು ನಿಮ್ಮ ಜರ್ನಿ ಹೇಗಿತ್ತು ಇದ್ರ ಬಗ್ಗೆ? ನಮ್ಮ ಜರ್ನಿಗಿನ್ನ ಈ ಸಿನಿಮಾ ಜೆಂಟ್ಲ್ಮ್ಯಾನ್ ಸಿನಿಮಾಗೆ ತುಂಬ ಪ್ರೌಡ್ ಆಗ್ತಾಯಿದೆ ಇವತ್ತಿನ ದಿವಸ. ಯಾಕಂದರೆ ನಮ್ಮ ಲವ್ಲಿ ಹೀರೋ, ನನ್ನ ಫೇವರೇಟ್ ಹೀರೋ ಇವತ್ತು ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂದರೆ ಭಾಳ ಖುಷಿ ಅಲ್ವಾ? ಯಾಕಂದರೆ ಅವ್ರು ಗೆದ್ದರೆ ನಾವು ಗೆದ್ದಂಗೆ ಅವ್ರ ಜೊತೆಗೆ ನಾವೆಲ್ಲ ಆಗಿದೆ. ಯಾಕಂದರೆ ಅವ್ರು ಪ್ರತಿ ಸಿನಿಮಾದಲ್ಲಿ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ. ಆದರೆ ಇಲ್ಲಿವರೆಗೂ ಅವ್ರ ಜೊತೆ ಕರ್ಕೊಂಡು ಹೋಗ್ತಾನೆ ಇದ್ದಾರೆ, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಖುಷಿ ನಮಗೆ. ಭಾಳ ಖುಷಿ ಆಗುತ್ತೆ ಸರ್. ಲವ್ ಯು ಅಷ್ಟು ಅದೊಂದು ಹೇಳ್ಬೋದು ನಾವು. ಯಾಕಂದರೆ ಬಹಳ ಹೆಮ್ಮೆ ಆಗುತ್ತೆ ಜೆಂಟ್ಲ್ಮ್ಯಾನ್ ಸಿನಿಮಾ ಈ ಮಟ್ಟಿಗೆ ಬಂದು ಅವ್ರಿಗೊಂದು, ಯಾಕಂದರೆ ಡೈರೆಕ್ಟ್ರ್ ಕಾರಣ. ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ಶಿಪ್ ಇಲ್ಲ ಅಂದರೆ ಆ ಮಟ್ಟಕ್ಕೆ ಬರೋಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. 2ನೇ ಸಿನಿಮಾ ಆದ್ರೂ ಅವರು ಪಟ್ಟ ಶ್ರಮ ನಾವು ನೋಡಿದ್ದೀವಿ. ಆ ಸಿನಿಮಾದಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾನ ಹಂಗೆ ತೊಗೊಂಬರೋದಕ್ಕೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುದೇಶ್ ಪಾಂಡೆ ಅವರು ಪ್ರತಿಯೊಬ್ಬರಿಗೂ ಅವಕಾಶಗಳು ಕೊಡ್ತಾನೆ ಇದ್ದಾರೆ. ನನಗೂ ಅಷ್ಟೇ ರಾಜಹುಲಿ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಕೊರಿಯೋಗ್ರಾಫ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಈಗ ಅದೇ ಥರ ಈ ಸಿನಿಮಾದಲ್ಲೂ ಎಲ್ಲ ಹಾಡುಗಳು ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಇದೇ ಥರ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆಸ್ಕೊಂಡು ಹೋಗಿ, ಅಷ್ಟೇ, ಇನ್ನೇನು ಕೇಳೋದು. ಥ್ಯಾಂಕ್ ಯು ಎಲ್ರಿಗೂ. ಬರ್ತೀವಿ. ಅವ್ರು ಕ್ಯಾಮ್ರಾಮನ್ ಇವರು ಅಷ್ಟೇ, ಅವ್ರು ಮಾತಾಡಿಲ್ಲ, ಅವ್ರ ಬಗ್ಗೆ ಹೇಳ್ತೀನಿ. ತುಂಬ ಸೈಲೆಂಟು, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಇದೀಗ ಜೆಂಟಲ್ಮನ್ ಸಿನಿಮಾ ರಿಲೀಸ್ ಆಗಿ 6 ವರ್ಷ ಆಗಿದೆ ಅಂತ ಗೊತ್ತಾಗೋದು ಆರಾಧ್ಯ ನೋಡಿದ್ಮೇಲೆ ಮಾತ್ರ. ಆರಾಧ್ಯ, ಹೇಗಿತ್ತು? ಏನಾದರೂ ನೆನಪಿದ್ರೆ ದಯವಿಟ್ಟು ಹೇಳಬಹುದಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರಾಧ್ಯ. ಮೊದಲನೇದಾಗಿ ಇಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ. ಐಡ್ ಲೈಕ್ ಟು ಥ್ಯಾಂಕ್ ಗುರು ದೇಶಪಾಂಡೆ ಅಣ್ಣ, ಜಡೇಶ್ ಅಣ್ಣ, ಪ್ರಜ್ವಲ್ ದೇವರಾಜ್ ಅಣ್ಣ, ನಿಶ್ವಿಕಾ ಅಕ್ಕ, DOP ಸರ್, ದಿ ಎಂಟೈರ್ ಜೆಂಟಲ್ಮ್ಯಾನ್ ಟೀಮ್, ಕಿರಣ್ ಅಣ್ಣ ಹಾಗೆ ಮಹೇಶ್ ಅಣ್ಣ, ತುಂಬ ಧನ್ಯವಾದಗಳು. ಇಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ.
ದಟ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಆರಾಧ್ಯ. ನಿಮ್ಮ ಜರ್ನಿ ಇನ್ನೂ ತುಂಬ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಈ ಸಿನಿಮಾಸ್ನ ನಿರ್ಮಾಪಕರು ನಮ್ಮ ಗುರು ದೇಶಪಾಂಡೆ ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ಇಲ್ವಾ? ಓಕೆ. ಇದೀಗ ಜೆಂಟಲ್ಮೆನ್ ಸಿನಿಮಾಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮ ಪ್ರೀತಿಯ, ನಮ್ಮ ನೆಚ್ಚಿನ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಸರ್ ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಗುರು ಸರ್, ಓವರ್ ಟು ಯು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ನಾನು ತುಂಬ ಪ್ರೀತಿಸುವಂಥ ಮತ್ತು ನನ್ನ ಗುರುಗಳಾದ ವಿನಯ್ ಗುರುಜಿಗೆ ಬಂದಿರುವ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಕೊಟ್ಟಿದೆ ನನಗೆ. ತುಂಬ ಸತಿ ಗುರುಜಿ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ತುಂಬ ಪೀಡಿಸಿದ್ದೀನಿ. ನಿನ್ನೆಯಿಂದ ಒಂದು 10 ಕಾಲ್ ಮಾಡಿದ್ದೀನಿ ಹೆಗ್ಡೆ ಅವ್ರಿಗೆ. ಅವ್ರು ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ರಾಮರಸದ ಆಮೇಲೆ ಮಾತಾಡ್ತೀನಿ. ಬರೀ ಜೆಂಟ್ಲ್ಮೆನ್ದು ವಿಶೇಷ ರಾಮರಸದ ಜೊತೆಗೆ ಮಾಡ್ತಾ ಇರೋದು ಉದ್ದೇಶ ಏನಂತಂದರೆ, ನನಗೆ ನಮ್ಮರು ಪ್ರಜ್ಜು ಅವರು ನಾವಿಬ್ಬರು ಅಣ್ಣ ತಮ್ಮ ಇದ್ದಂಗೆ. ಆ್ಯಕ್ಚುಲಿ ನಾವು ತುಂಬ ಲಾಂಗ್ ಬ್ಯಾಕಿಂದ ನಮ್ಮಿಬ್ಬರದು ಒಂದು ಜರ್ನಿ ಇದೆ. ಸಿನಿಮಾ ಮಾಡಿದ್ದು ತಡ ಆಯಿತು ಜೆಂಟ್ಲ್ಮ್ಯಾನು, ಆದರೆ ಅದಕ್ಕಿಂತ ಸುಮಾರು ಒಂದು 4-5 ವರ್ಷದಿಂದ ನಾವಿಬ್ಬರು ಸಿನಿಮಾ ಮಾಡಬೇಕು, ನಾನು ಡೈರೆಕ್ಟ್ ಮಾಡಬೇಕು, ನಾನು ಕತೆ ಹೇಳಿದೆ ಠಾಕ್ರೆ ಮಾಡಬೇಕಂತ. ಅದಾದಮೇಲೆ ಆ ಠಾಕ್ರೆ ಮಾಡೋಕ್ಕೆ ಆಗಲಿಲ್ಲ ಬೇರೆ ಪ್ರೊಡ್ಯೂಸರಿಂದ. ಅವಾಗ ನಾನು ನಿರ್ಮಾಪಕನಾಗಿ ಠಾಕ್ರೆ ಮಾಡಬೇಕಂತ ಅನ್ನೋ ಟೈಮಲ್ಲಿ ನಮ್ಮ ಜಡೇಶ್ ಬಂದರು. ಅವರು ರಾಜಹಂಸ ಸಿನಿಮಾ ಆಗಿತ್ತು. ನನಗೊಂದು ಬ್ರೇಕ್ ಬೇಕು ಸರ್, ನಾವೆಲ್ಲ ಜೊತೆಯಲ್ಲಿ ರಾಜಾವಲಿ ರುದ್ರತಾಂಡವ ಮಾಡಿದ್ದೀವಿ, ಇವಾಗ ನೀವು ನಮಗೆ ಲೈಫ್ ಆಗೋ ಥರದ್ದು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತ ಅವ್ರು ಬಂದರು. ಸರಿ ನೀವು ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಜೆಂಟ್ಲ್ಮ್ಯಾನ್ ಸಿನಿಮಾ ಆಯಿತು. ಜಡೇಶ್ ಲೈಫ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬೋದು, ಆದರೆ ನಾವೆಲ್ಲ ಜೊತೆಯಲ್ಲೇ ಬೆಳೆದಿರೋರು ನಾವೆಲ್ಲ. ಏಕೆಂದರೆ ನಾವು ದಿನ ಬೆಳಗಾದರೆ ಕನಸು ಕಂಡುಕೊಂಡೇ ಬೆಳೆದಿರೋರು. ಯಾಕೆಂತಂದರೆ ನಾನು ಜಡೇಶ್ ಯಾವಾಗಲೂ ಪಾರ್ಕಲ್ಲಿ ಕೂತ್ಕೊಂಡು ದಿನ ಮಾತಾಡ್ತಾ ಇದ್ದಿದ್ದೆ ಯೋಗರಾಜ್ ಭಟ್ ಸರು ಮತ್ತು ಸೂರಿ ಸರ್. ಅವರಿಬ್ಬರೇ ರೆಫರೆನ್ಸ್ ಇಟ್ಕೊಂಡು ನಾವಿಬ್ಬರು ಮಾತಾಡ್ತಾಯಿದ್ವಿ. ಅವ್ರು ಹೆಂಗಿದ್ದಾರೆ ನೋಡಿ ಸರ್ ಫ್ರೆಂಡ್ಸು ಆಗಿ, ಅವರು ಒಬ್ರಿಗೊಬ್ರು ಹೆಂಗೆ ಸಾಥ್ ಕೊಟ್ಕೊಂಡು ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಾವು ಹಂಗೆ ಮಾಡಬೇಕು ಅಂತ ರಾಜಾವಲಿಯಿಂದ ನಮ್ಮಿಬ್ಬರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಮಹಾಲಕ್ಷ್ಮಿ ರೋಡ್ ಪಾರ್ಕಲ್ಲೇ ಮೋಸ್ಟ್ಲಿ ನಾವಿಬ್ಬರು ಕೂತ್ಕೊಂಡು ಯಶ್ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು, ಈ ಕಡೆ ಕೆ ಮಂಜು ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಮಾತಾಡ್ತಾ ಶುರು ಮಾಡಿದ್ವಿ. ಅಲ್ಲಿಂದ ಜಡೇಶ್ ನನ್ನ ಜೊತೆ ಜರ್ನಿ ಮಾಡಿದ್ದಾರೆ ನಮ್ಮಿಬ್ಬರದ್ದು. ಅದಕ್ಕಿಂತ ಮುಂಚೆ ಅವರು ಒಂದು ದಿಲ್ದಾರ್ ಅಂತ ಒಂದು ಸಿನಿಮಾ ಕತೆ ಬರೆದಿದ್ರು. ಆ ಕತೆ ಇಷ್ಟ ಆಗಿ ನಾನು ಕರೆದು ಮಾತಾಡಿದಾಗ ಆ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೂ ನಾವು ಜೊತೆಯಲ್ಲೇ ಇದ್ದೀವಿ ಜಡೇಶ್ ಜೊತೆಗೆ. ಅವ್ರು ಯಾವುದೇ ಕೆಲಸ ಮಾಡಿದರು ನಾವಿರ್ತೀವಿ, ನಮ್ಮ ಕೆಲಸಕ್ಕೆಲ್ಲದಕ್ಕೂ ಅವ್ರು ಇರ್ತಾರೆ. ಸ್ನೇಹ ಹಾಗೆ ಮುಂದೆ ಅವ್ರದ್ದಿದೆ. ಪ್ರಜ್ಜು ಅವ್ರದ್ದು ರಾಮರಸ ಈ ಸಿನಿಮಾ ಶುರು ಮಾಡಬೇಕಂದಾಗ್ಲೇ, ಈ ಪಾತ್ರ ಕ್ರಿಯೇಟ್ ಆದಾಗ್ಲೇ ಡೈರೆಕ್ಟ್ರ್ ಹತ್ರ ಹೇಳಿದೆ, ಸರ್ ನೋಡಿ ಪ್ರಜ್ಜು ಚೆನ್ನಾಗಿರ್ತಾರೆ ಈ ಪಾತ್ರಕ್ಕೆ ಅಂತ ಅಂದಾಗ ಶುರು ಮಾಡಿದ್ವಿ. ಆ ಶುರು ಮಾಡೋ ಟೈಮಲ್ಲಿ ನಮ್ಮ ಅದೃಷ್ಟಕ್ಕೆ ಜೆಂಟ್ಲ್ಮ್ಯಾನ್ ಸಿನಿಮಾಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ತುಂಬ ಖುಷಿ ಕೊಟ್ಟಂಥ ವಿಷಯ. ಯಾಕೆಂದರೆ ಅವರು 30 ಸಿನಿಮಾ ಆಗಿತ್ತು, ಆದರೆ ಜೆಂಟ್ಲ್ಮ್ಯಾನ್ ಅಂತ ನಾವು ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗೆ ಅವ್ರಿಗೊಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ. ಅದಾದಮೇಲೆ ಇವತ್ತು ರಾಮರಸ ಮತ್ತೆ ತಿರ್ಗಾ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆ ಗಳಿಗೆಗಳು ತುಂಬ ಅಮೂಲ್ಯವಾದದ್ದು, ಅವ್ರ ಜೊತೆ ಕಳೆದಿರುವಂಥದ್ದು. ತುಂಬ ಪ್ರೌಡ್ ಇದೆ. ಮತ್ತು ಜೆಂಟ್ಲ್ಮ್ಯಾನ್ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಂಥ ಅಷ್ಟು ಟೆಕ್ನಿಷಿಯನ್ಸ್ಗೆ, ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಸರ್ ಇರ್ಬೋದು, ಅದಾದಮೇಲೆ ಮುರಳಿ ಮಾಸ್ಟರು, ಆವಾಗ ನಮ್ಮ ಅರ್ಜುನ್ ಮಾಸ್ಟ್ರು ಅಸಿಸ್ಟೆಂಟ್ ಆಗಿದ್ರು ಅವತ್ತು. ಇವಾಗ ಅವರು ನಮ್ಮ ರಾಮರಸಗೆ ಆ್ಯಕ್ಷನ್ ಮಾಸ್ಟರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸ ಮಾಡಿರುವಂಥ ಅಷ್ಟು ಟೆಕ್ನಿಷಿಯನ್ಸ್ಗೆ ಮತ್ತು ಅಷ್ಟು ಜನ ನಟರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಜೆಂಟ್ಲ್ಮ್ಯಾನ್ ಸಿನಿಮಾ ನಾನು ಮಾಡಬೇಕಾದ್ರೆ ನನಗೆ ಬೆಂಬಲವಾಗಿ ನಿಂತಂಥ, ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥ, ನಾನು ಪ್ರೊಡ್ಯೂಸರ್ ಆಗೋಕ್ಕೆ ಕಾರಣರಾದಂಥ ಒಬ್ಬರು ವಿವೇಕ್ ನಾಯ್ಡು ಮತ್ತು BT ಮಂಜುನಾಥ್, ಅವರಿಬ್ಬರನ್ನೂ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನನ್ನ ಜೊತೆ ಸೇರಿಕೊಂಡು ಅವತ್ತು ನನ್ನ ಜೊತೆ ಪ್ರೊಡಕ್ಷನ್ಗೆ ಸೇರಿಕೊಂಡು ನನಗೆ ಸಹಾಯ ಮಾಡಿಕೊಂಡು ಅವರಿಬ್ಬರು ಅದು ಸಿನಿಮಾ ಮಾಡಿದರು. ಅವರಿಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್ ಗುರು ದೇಶಪಾಂಡೆ ಸರ್. ಇದೀಗ ನಮ್ಮ ಅವಾರ್ಡ್ ವಿನ್ನರ್ ಹತ್ರ ಮಾತನಾಡಿಸುವಂತಹ ಸಮಯ. ಫಸ್ಟ್ ಆಫ್ ಆಲ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಪ್ರಜ್ವಲ್ ಸರ್. ಇದೀಗ ರಾಮರಸ ಬಗ್ಗೆ ಖಂಡಿತ ಆಮೇಲೆ ಮಾತಾಡೋಣ, ಆದರೆ ಜೆಂಟಲ್ಮೆನ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮ ಮಾತು ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ಮೊದಲಾಗಿ ಈ ರಾಜ್ಯ ಪ್ರಶಸ್ತಿ
ಕೊಟ್ಟಿರುವಂಥ ನಮ್ಮ ಸರ್ಕಾರಕ್ಕೆ, ಜೂರಿ ಮೆಂಬರ್ಸ್ಗೆ, ಇಲ್ಲಿ ಇರುವಂಥ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿರೋರು. ಅವ್ರುಗಳು ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಅವಾರ್ಡ್ ಬಂದಿದೆ ಅಂತ. ಸೊ ಹೆಮ್ಮೆ ಖಂಡಿತವಾಗ್ಲೂ ಹೌದು, ಬಟ್ ಹೆಗಲ ಮೇಲೆ ಭಾರ ಜಾಸ್ತಿ ಆಗುತ್ತೆ. ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ 50 kg ಡಂಬಲ್ ಎತ್ತಬೇಕಾದ್ರೆ ಎಷ್ಟು ಕಾಲು ನಡುಗುತ್ತೋ ಅಷ್ಟು ನಡುಗುತ್ತೆ ಇವಾಗ. ಬಿಕಾಸ್ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಈಗ ಒಂದು ಸತಿ ಬಂದ ಮೇಲೆ ನಟನೆಯಲ್ಲಾಗಲಿ, ನಾವು ಮಾಡುವಂಥ ಚಿತ್ರಗಳಾಗಲಿ, ನಾವು ಸಮಾಜಕ್ಕೆ ಏನು ಹೇಳ್ತೀವಿ ಅನ್ನೋದಾಗಲಿ, ಇದೆಲ್ಲವನ್ನು ಇನ್ನೂ ತುಂಬ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಇನ್ನೂ ಒಳ್ಳೆಯ ಸಿನಿಮಾಗಳು ಕೊಡೋ ಪ್ರಯತ್ನ ಜಾರಿ ನಡೀತಾನೆ ಇರುತ್ತೆ. ಮತ್ತೊಮ್ಮೆ ಕರ್ನಾಟಕ ಜನತೆಗೆ ಆ್ಯಂಡ್ ಇರೋ ಎಲ್ರಿಗೂ ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಜೆಂಟಲ್ಮೆನ್ ಯಾವುದಾದ್ರೂ ಮೊಮೆಂಟನ್ನು ಶೇರ್ ಮಾಡೋದಿದ್ರೆ ಯು ಕ್ಯಾನ್ ಶೇರ್. ತುಂಬ ಇದೆ. ಅದೇ ಜಡೇಶ್ ಹೇಳ್ತಿದ್ರಲ್ಲ, ನಾನು ಎಲ್ಲಿ ಮೋರಿಯಲ್ಲಿ, ಅಲ್ಲಿ ಇಲ್ಲಿ ಡ್ರೈನೇಜಲ್ಲಿ ಎಲ್ಲಿ ಮಲ್ಕೊತಿದ್ರು ಮಾಡ್ತಿದ್ರು ಅಂತ. ಒಂದು ಲಿಮಿಟಿಗೆ ನಾನು ಮಾಡ್ತಿದ್ದೆ. ಒಂದು ಸತಿ ಮೈಸೂರು ಹತ್ರ ಒಂದು ಡಂಪ್ ಯಾರ್ಡಲ್ಲಿ ಶೂಟಿಂಗ್ ಇತ್ತು. ಸುಮಾರು ಒಂದು 3 ಎಕರೆ ಇರುವಂಥ ಡಂಪ್ ಯಾರ್ಡ್. ಈಸಿಯಾಗಿ ಕಂಡುಹಿಡಿಬೋದು, ಯಾಕಂದರೆ 1 ಕಿಲೋಮೀಟರ್ ದೂರದಿಂದನೇ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗುತ್ತೆ ಎಲ್ಲಿದೆ ಅದು ಅಂತ. ಸೊ ಮಧ್ಯಾಹ್ನ ಸಮ್ಮರಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ. 12 ಗಂಟೆಗೆ ಫಸ್ಟ್ ಶಾಟ್ ಬರುತ್ತಲ್ಲ, ನಮಗೆ ಒಂದು ಹೆಲಿಕ್ಯಾಮ್ ಶಾಟ್ ಬರುತ್ತೆ, ಆ ಡ್ರೋನ್ದು ಶಾಟ್ ಬರುತ್ತೆ. ಅದರಲ್ಲಿ ಸುಮಾರು 2.5 ಅವರ್ ಮಲ್ಕೊಂಡೇ ಇದ್ದೀನಿ. ಡ್ರೋನ್ ಹಿಂಗೆ ಬರುತ್ತೆ, ಹಂಗೆ ಹೋಗಿದೆ, ಹಿಂಗೆ ಬರುತ್ತೆ. ನಾನು ವಾಕಿ ಹಿಡಿಯೋಕ್ಕಾಗ್ತಿಲ್ಲ. ಡ್ರೋನ್ ದೂರ ಹೋದ ತಕ್ಷಣ ವಾಕಿ ಪ್ರೆಸ್ ಮಾಡಿ ಆಯ್ತಾ ಅಂತ ಇದ್ದೀನಿ. ಒಂದು 20 ನಿಮಿಷ 30 ನಿಮಿಷ ಅಂದರೆ ಅಷ್ಟು ಟೈಮ್ ಕಳೆದ ಮೇಲೆ ಹದ್ದುಗಳು ರೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದು ಓಕೆ, ಡ್ರೋನ್ ಶಾಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ತೊಗೊಂಡ್ಬಿಡ್ಲಿ ಅಂತ ಕಾಯ್ತಿದ್ದೆ. ಸ್ಲೋ ಆಗಿ ನೋಡ್ತಾ ಅದೊಂದು 5 ಅಡಿ ದೂರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಕ್ಬೇಕು, ಎಲ್ಲರೂ ಇದ್ದೀರಾ ನೀವು ಎಲ್ಲ. ಸೊ ಮೊದಲನೇ ಸತಿ ಅನಿಸುತ್ತೆ ನಾನು ಕೇಳಿದ್ದು, ಬಟ್ ಆದ ತಕ್ಷಣ ಪಟ್ಟಂತ ಎಲ್ಲ ಓಡಿ ಬಂದರು. ಬಟ್ ದಟ್ ಈಸ್ ಆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾರು ಅಲ್ಲಿ ಹೋಗಿ ಒಂದು 2 ಅವರ್ ಅಲ್ಲಿ ಮಲ್ಕೊ ಅಂದರೆ ಬಹುಶಃ ಯಾರು ಮಾಡ್ತಾರಲ್ಲ ಗೊತ್ತಿಲ್ಲ, ಮಾಡಿದ್ದೀನಿ. ಅದಕ್ಕಾದ್ರೂ ಸ್ಟೇಟ್ ಅವಾರ್ಡ್ ಬಂದೆ, ಅದಕ್ಕೆ ಭಾಳ ಸಂತೋಷ. ಬಟ್ ನೆನಪಲ್ಲಿ ಉಳಿದಿರೋದು ಅದೊಂದೇ ಇವತ್ತು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಆ ಡೆಡಿಕೇಶನ್ಗೆ ಸಿಕ್ಕಿರೋದು. ಆ್ಯಂಡ್ ಇದೀಗ ನೇರವಾಗಿ ಸನ್ಮಾನವನ್ನು ನೆರವೇರಿಸುವಂತಹ ಸಮಯ. ದಯವಿಟ್ಟು ವಿನಯ್ ಗುರೂಜಿ ಅವರು ವೇದಿಕೆಗೆ ಬಂದು ಈ ಸನ್ಮಾನವನ್ನು, ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಜಿ ಸಿನಿಮಾಸ್ ಪರವಾಗಿ, ಜೆಂಟಲ್ಮೆನ್ ತಂಡದ ಪರವಾಗಿ ನನ್ನ ಭಾಗ್ಯ ನೋಡಿ. ಇದೀಗ ನಟನೆಗಾಗಿ ಭರತ್ ಪಾತ್ರದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿರುವಂತಹ ಈ ಖುಷಿಯ ಸಂದರ್ಭದಲ್ಲಿ ಅವಧೂತ ಶ್ರೀ ವಿನಯ್ ಗುರೂಜಿಯವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಮತ್ತೊಮ್ಮೆ ಜೆಂಟಲ್ಮೆನ್ ಸಿನಿಮಾದ ನಟನೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂತಹ ರಾಜ್ಯ ಪ್ರಶಸ್ತಿ ವಿಜೇತ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಮೂಲಕ ಇಡೀ ಜೆಂಟಲ್ಮೆನ್ ಚಿತ್ರತಂಡಕ್ಕೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್ಸ್. ಅವಧೂತ ಶ್ರೀ ವಿನಯ್ ಗುರೂಜಿಯವರ ಕಡೆಯಿಂದ ಇದೀಗ ವಿಶೇಷ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಧನ್ಯವಾದಗಳು. ಒನ್ಸ್ ಅಗೇನ್ ಹಾರ್ಟ್ಫೆಲ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ಆಗಿರೋದ್ರಿಂದಾಗಿ ಬಹಳಷ್ಟು ವಿಶೇಷತೆಗಳೊಂದಿಗೆ ಓಕೆ, ಇದೀಗ
ರಾಮರಸ ಸಿನಿಮಾದ ಮೋಷನ್ ಪೋಸ್ಟರನ್ನು ಮೊದಲಿಗೆ ನೋಡುವಂತಹ ಸಮಯ. ಮೋಷನ್ ಪೋಸ್ಟರ್ ಬರಲಿ ಪ್ಲೀಸ್. ರಿವೀಲ್ ಮಾಡೋದಕ್ಕೂ ಮುನ್ನ ನಮ್ಮ ಜೊತೆಯಾಗಿ ನಿಂತಿರುವಂತಹ ಪ್ರತಿಭಾನ್ವಿತ ತಂತ್ರಜ್ಞರನ್ನು ನಿಮಗೆ ಪರಿಚಯ ಮಾಡುವಂತಹ ಸಮಯ. ಇದಕ್ಕೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸನ್ನು ವೇದಿಕೆಗೆ ಕರಿತಾ ಇದ್ದೀವಿ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಕೃಷ್ಣಕುಮಾರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಕೆ ಸರ್. ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ BJ ಭರತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಂಗೀತ ನಿರ್ದೇಶಕರು BJ ಭರತ್ ಅವರು ದಯಮಾಡಿ ಬರಬೇಕು. ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಹೊಸಮನೆ ಮೂರ್ತಿ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ತಂತ್ರಜ್ಞರನ್ನು ಅಷ್ಟೇ ಪ್ರೀತಿಯಿಂದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಸಾಹಿತ್ಯವನ್ನು ಬರೆದಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಬ್ಬರು ಸಾಹಿತ್ಯವನ್ನು ಬರೆದಿರುವಂತಹ ಪುನೀತ್ ರಂಗಸ್ವಾಮಿ ಅವರು ಕೂಡ ದಯಮಾಡಿ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪುನೀತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಏನು ಸಾಹಸ ಕಾಂತಾರ ಖ್ಯಾತಿಯ ಅರ್ಜುನ್ ರಾಜ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಡಿಟರ್ ಅರ್ಜುನ್ ಕಿಟ್ಟು ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುರಳಿ ಮಾಸ್ಟರ್ ದಯವಿಟ್ಟು ಬರಬೇಕು ಮತ್ತೊಮ್ಮೆ. ಎಡಿಟರ್ ಸರ್ ಇಲ್ಲ ಅನ್ಕೋತೀನಿ. ಇಸ್ ನಾಟ್ ಹಿಯರ್. ಓಕೆ. ಎಸ್ ಕೆ ಸರ್ ಮಾತಾಡೋಣ. ಓಕೆ. ನಾಗೇಂದ್ರ ಪ್ರಸಾದ್ ಸರ್ ನಿಮ್ಮಿಂದ ಮಾತು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಮರಸ ದಯವಿಟ್ಟು ಮಾತನಾಡಬೇಕು. ಈ ಸಿನಿಮಾದಲ್ಲೂ ಲಿರಿಕ್ಸನ್ನು ಬರೆದಿರೋದ್ರಿಂದಾಗಿ ಪ್ಲೀಸ್. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ವಿನಯ್ ಗುರೂಜಿ ಬಂದಿದ್ದಾರೆ. ಅವರು ಸ್ವಲ್ಪ ಕಡಿಮೆ ಈ ಸಿನಿಮಾ ಕಾರ್ಯಕ್ರಮಗಳು ಅಂದರೆ ಅವರು ನಿಧಾನವಾಗಿ ಯೋಚನೆ ಮಾಡ್ತಾರೆ. ಗುರು ದೇಶಪಾಂಡೆ ಹೇಳಿದ್ರು 10 ಸಲ ಫೋನ್ ಮಾಡಿದೆ ಅಂತ. ಎಲ್ಲರನ್ನೂ ಕಂಡ್ರೆ ಪ್ರೀತಿ ಅವರಿಗೆ, ತುಂಬ ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಅಷ್ಟು ಆತ್ಮೀಯತೆ ಇರುವಂಥ ವಿನಯ್ ಗುರೂಜಿ ಅವರಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ಸಂಭ್ರಮ, ನಮ್ಮ ಪ್ರಜ್ವಲ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು. ತಡವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ, ಸಿನಿಮಾ ಫ್ಯಾಮಿಲಿ. ಜೆಂಟ್ಲ್ಮೆನ್ ಬಂದ ತಕ್ಷಣ ಜೆಂಟ್ಲ್ಮೆನ್ ಕೇಳ್ತಾ ಇದ್ದೆ. 3 ದಿವಸದಿಂದ ಯಾರು ಜೆಂಟ್ಲ್ಮೆನ್ ಅನ್ನೋ ಚರ್ಚೆ ನಡೀತಾ ಇದೆ ಬೇರೆ. ಇರಲಿ, ನಾನು ಅದ್ರ ಬಗ್ಗೆ ಹೋಗಲ್ಲ. ರಾಮರಸ ನಮ್ಮ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಅಂದ, ತುಂಬ ಏನಂದ್ರು ಹೊಸದಾಗಿ ಏನೋ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ. ಅವ್ರ ಮೊದಲ ಸಿನಿಮಾ 5Dನಲ್ಲಿ ಮಾಡಿದ ಕನ್ನಡದ ಮೊದಲ ಸಿನಿಮಾ ನವಿಲುಗರಿ. ಅವರು ನವಿಲಾದವರು ಅವ್ರು ಮಾಡಿದರು. ಆಗಲೇ ಆ ಸಿನಿಮಾ ನೋಡಿದ್ದೆ ನಾನು, ಮತ್ತು ಅವರ ಚಿಂತನಾ ಕ್ರಮ ಭಾಳ ಇಷ್ಟ ಆಗಿತ್ತು. ಅಲ್ಲಿಂದ ಇವತ್ತಿನವರೆಗೂ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಬೇರೆ ಥರದ ಒಂದು ಚಿಂತನೆ ಇರುವಂಥದ್ದು. ರಾಮರಸ ಗುರು ದೇಶಪಾಂಡೆ ಅಂತ ಕಮರ್ಷಿಯಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್ ಜೊತೆ ಗಿರಿರಾಜ್ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನಗೂ ಕುತೂಹಲ ಇದೆ. ಈ ಸಿನಿಮಾ ನೋಡೋಕ್ಕೆ ಕುತೂಹಲ ಇದೆ. ಇದರಲ್ಲಿ 2 ಹಾಡು ಬರೆದಿದ್ದೀನಿ. ಹೇಳಲ್ಲ ಅದರ ಫಸ್ಟ್ ಲೈನು? ಓಕೆ. ಒಂದು ಸಾಲು ನಿಮಗೆಲ್ಲ ಭಾಳ ಪಾಪ್ಯುಲರ್, ಭಾಳಷ್ಟು ಸಲ ಕೇಳಿರೋದೆ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು. ಅದರ 2 ಸಾಲುಗಳನ್ನು ಇಟ್ಕೊಂಡು ಅಲ್ಲಿಂದ ಬೇರೆ ಮಾಡಿರೋವಂಥದ್ದು. ಆ ಹಾಡನ್ನು, ಆ ಸಾಲನ್ನು ಒರಿಜಿನಲ್ ಜನಪದ ಬೇರೆ ಥರ ಇದೆ, ಅದನ್ನು ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾನೇ ಇರ್ಬೋದು. ಅದಕ್ಕಿರೋ ಶಕ್ತಿ ಅಂಥದ್ದು. ಇದರಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ದೀವಿ. ಇನ್ನೊಂದು ತುಂಬ ರೊಮ್ಯಾಂಟಿಕ್ ಆದಂಥ ಹಿಟ್ ಆಗುವ 100% ಒಂದು ಹಾಡು, ಒಂದು ಒಳ್ಳೆಯ ಹಾಡಿದೆ. ಭರತ್ BJ ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ಕೂಡ ಅಷ್ಟೇ, ತುಂಬ ಒಳ್ಳೆಯ ಹಾಡು ಮಾಡಿದ್ದಾರೆ. ಸಿನಿಮಾ ಗಿರಿರಾಜ್ ಅವರು ಕತೆ ಹೇಳುವ ಶೈಲಿ ಮತ್ತು ಈಗಾಗಲೇ ನೀವು ನೋಡಿದ್ರಲ್ಲ ಅದರದ್ದೊಂದು ತುಣುಕು, ಆ ಟೀಸರ್, ಅದನ್ನು ಟೈಟ್ಲ್ನ ಮಾಡಿರೋಂಥ ರೀತಿ ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಗುರು ದೇಶಪಾಂಡೆ ಅವರಿಗೆ ಹೆಚ್ಚು ಹಣ ಬರಲಿ. ಇನ್ನಷ್ಟು ನಮ್ಮ ಜಡೇಶ್ ಅಂತ ನುರಿತ ಪ್ರತಿಭಾವಂತರಿಗೆ ಅವಕಾಶ ಸಿಗೋ ಹಾಗೆ ಅಷ್ಟು ಹಣ ಬರಲಿ ಗುರು ದೇಶಪಾಂಡೆಗೆ.
ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೆಂಟಲ್ಮ್ಯಾನ್ ತಂಡಕ್ಕೆ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಪ್ರಸಾದ್ ಸರ್. ಪುನೀತ್, ಫಸ್ಟ್ ಆಫ್ ಆಲ್ ನಾನು ರೈಟ್ರಾಗಿ ಪರಿಚಯ ಆಗಿದ್ದೆ ನಾನು ಕೂಡ ಗುರು ಸರ್ ಸಿನಿಮಾಯಿಂದನೇ. ಅಂದರೆ ಅವ್ರದ್ದು ರುದ್ರ ತಾಂಡವ ಸಿನಿಮಾಯಿಂದ ನನಗೆ ಸಾಂಗ್ ಬರ್ಸೋಕ್ಕೆ ಶುರು ಮಾಡಿದ್ರು. ಆವಾಗಿಂದ ಕ್ರೆಡಿಟ್ ಕೊಡೋಕ್ಕೆ ಶುರು ಆಗ್ತು. ನಾನು ಬರೆದಿದ್ದಾಡಿಗೆ ನನಗೆ ಕ್ರೆಡಿಟ್ ಬರೋದಕ್ಕೆ. ಅದಾದ ನಂತರ ಬೇರೆ ತುಂಬ ಸಿನಿಮಾಗಳಲ್ಲಿ ಬರೆದೆ. ಜಡೇಶ್ ಅವ್ರ ಸಿನಿಮಾದಲ್ಲಿ ಸಾಂಗ್ ಬರೆದೆ. ಅವತ್ತು ರೈಟ್ರಾಗಿ ಚಾನ್ಸ್ ಕೊಟ್ಟೋದಕ್ಕೆ ಅದೇ ರೈಟಿಂಗ್ ಮೆಚ್ಚಿರುವಂಥ ಒಂದು ಏಳುಮಲೆ ಸಿನಿಮಾ ಅನ್ನೋದು ನನ್ನ ನಿರ್ದೇಶನದ ಅವಕಾಶ ಕೂಡ ನನಗೆ ಸಿಕ್ತು. ಹಾಗಾಗಿ ನಾನು ಗುರು ಸರಲ್ಲಿ ಒಂದು ಸ್ಪೆಷಲ್ ಏನಂದರೆ, ಅವ್ರ ಸುತ್ತ ಇರೋ ಅವ್ರ ಫ್ರೆಂಡ್ ಸರ್ಕಲಲ್ಲೂ ನನ್ನ ಪ್ರಕಾರ ರೈಟಿಂಗ್ ಟೀಮೇ ಇರುತ್ತೆ ಯಾವಾಗಲೂ. ಯಾಕೆಂದರೆ ಅವರು ರೈಟ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ನಾವೆಲ್ಲರೂ ಜೊತೆಲಿ ಅವ್ರ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದನೇ ಹೇಳ್ತೀನಿ. ಹಾಗಾಗಿ ನಾನೊಬ್ಬ ರೈಟ್ರಾಗಿ ಗುರುತಿಸ್ಕೊಳ್ಳೋದಕ್ಕೆ ಅವ್ರದ್ದೊಂದು ಸಪೋರ್ಟ್ ನನಗಿದೆ. ಅದು ಲಿರಿಕ್ ಆಗಿರ್ಬೋದು, ಡೈಲಾಗಿಂದ ಇರ್ಬೋದು, ಅಷ್ಟು ಇದೆ. ಇನ್ನು ರಾಮರಸ ಸಿನಿಮಾಗೆ ಬರೋದಾದರೆ ಇದರಲ್ಲಿ ನಾನು 2 ಮೇಜರ್ ಸಾಂಗ್ಗಳು ಬರೆದಿದ್ದೀನಿ. 2 ವಿಭಿನ್ನವಾದಂಥ ಒಂದು ಟಪಾಂಗುಚಿ ಬರೋ ಥರದ್ದು ಮತ್ತು ಇನ್ನೊಂದು ಡಿವೈನ್ ಫೀಲ್ ಇರೋ ಥರದ್ದು ಸಾಂಗು. ಆ ಥರದ್ದು ವಿಶೇಷ ಸಾಂಗ್ಗಳನ್ನೇ ನನಗೆ ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಬರೆದಿದ್ದ ಸಿನಿಮಾಗಳಲ್ಲಿ ಸಾಂಗ್ಸ್ಗಳೆಲ್ಲ ನನಗೆ ಹಿಟ್ಟಾಗಿದೆ. ನಾನಾಗಲಿ, ಜಡೇಶ್ ಆಗಲಿ, ಗುರು ಸರ್ ಆಗಲಿ, ಎಲ್ಲರೂ ಒಂದು ಟೀಮ್ ಥರನೇ ಒಂದೊಂದು ಕಂಟೆಂಟ್ ಆಗಲಿ ಎಲ್ಲವೂ ಡಿಸ್ಕಸ್ ಮಾಡಿಕೊಂಡೇ ಮಾಡ್ತಿರ್ತೀವಿ. ಹಾಗಾಗಿ ಈ ಸಿನಿಮಾನೂ ಪ್ರಾಮಿಸಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಗಿರಿರಾಜ್ ಸರು, ಇವರು ಗುರು ಸರ್ ಇಬ್ಬರದು ಒಂಥರ ರೇರ್ ಕಾಂಬಿನೇಷನ್ನು ಆಗಿದೆ. ಅಂದರೆ ತುಂಬ ಚೆನ್ನಾಗಿ ಬಂದಿರೋದು. ಅಂದರೆ ಅವ್ರ ರೈಟಿಂಗಲ್ಲಿ ಅವರು ಅಷ್ಟೇ ಒಳ್ಳೆ ರೈಟ್ರ್. ಅವರು ರೈಟಿಂಗ್ ಸ್ಕಿಲ್ಲು ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು ಸಿನಿಮಾ ಸಿಗುತ್ತೆ. ನಾನು ವೆಯ್ಟ್ ಮಾಡ್ತೇನೆ ಆ್ಯಕ್ಚುಲಿ ರಾಮರಸ ಹೆಂಗೆ ಬಂದಿರುತ್ತೆ, ನಾನು ಬರೆದಿರೋ ಸಾಂಗ್ಸು ವಿಜುವಲ್ಸ್ ಹೆಂಗೆ ಬಂದಿರುತ್ತೆ ಅನ್ನೋದು. ಏನಕ್ಕೆ ಅಂದರೆ ಈ ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ನಮ್ಮ ಪ್ರಜ್ವಲ್ ಸರು, ಶರಣ್ ಸರು, ಎಲ್ಲರೂ ಆ ಥರದವ್ರು ಇದ್ದಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಇದು ಅಷ್ಟು ಜನದೊಂದು ದಂಡನ್ನ ಸೇರಿಸಿದ್ದಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೊಸಮನೆ ಮೂರ್ತಿ ಸರ್, ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ಆಗಿರೋದ್ರಿಂದಾಗಿ ಆರ್ಟ್ ಡಿಪಾರ್ಟ್ಮೆಂಟ್ಗಂತೂ ಬಹಳಷ್ಟು ಕೆಲಸ ಇರುತ್ತೆ. ನಿಮ್ಮ ಜರ್ನಿ ಬಗ್ಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಮೊದಲು ಗಿರಿರಾಜ್ ಸರ್ ಮಾಡ್ಕೊತೀನಿ, ನಾನು ನೆನೆಸ್ಕೊತೀನಿ. ಯಾಕೆಂತಂದರೆ ಕತೆ ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಕತೆ ಒಳಗೆ ವಿಜುವಲ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮಗೆ ಭಾಳ ಚಾನ್ಸ್ ಇದೆ, ವೈಡನ್ ಇದೆ. ಅದಕ್ಕೆ ಅದರಷ್ಟೇ ವೈಡಾಗಿ ನಮಗೆ ನಮ್ಮ ಪ್ರೊಡ್ಯೂಸರ್ ಆದಂಥ ಗುರುದೇಶಪಾಂಡೆ ಸರ್ ಮತ್ತು ಮಿತ್ರರು ಸಾಕಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಏನೋ ಇದು ನಮ್ಮ ಸೆಟ್ಟು ಅದು ಏನು ವರ್ಕ್ ಮಾಡ್ಕೋಬೇಕಾದ್ರೆ ನಾವು ಒಂದು ಇಲ್ಯೂಷನ್ ಏನು ಕ್ರಿಯೇಟ್ ಮಾಡ್ಕೊತೀವಿ ಪ್ರೈಮರಿಗಾಗಿ, ಅದರ ಯಾವುದೇ ಒಂದು ಭಾಗದಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಕ್ರಿಯೇಟ್ ಆಗದಿರೋ ಥರ ನ್ಯಾಚುರಲ್ ಎಸೆನ್ಸಲ್ಲಿ ನಾವು ಟೋಟಲ್ ಸೆಟ್ ವರ್ಕ್ ಮಾಡಿರೋದು ಭಾಳ ಖುಷಿಯಾಗಿದೆ. ಆಮೇಲೆ ಅದೇ ಥರ ಅದಕ್ಕೆ ನಮಗೆ ಸೂಕ್ತವಾದಂಥ ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಕೃಷ್ಣಕುಮಾರ್ ಸರ್ಗೆ ಮತ್ತು ಅರ್ಜುನ್ ಸರ್ಗೆ, ಮುರಳಿ ಸರ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣಕುಮಾರ್ ಸರ್, ಅತ್ಯುತ್ತಮವಾದ ಸಾಂಗ್ ಮಾಡಿರ್ತಕ್ಕಂಥ ಗುರುಗಳು ಮತ್ತು ನಮ್ಮ ಗೆಳೆಯರು ನಾಗೇಂದ್ರ ಪ್ರಸಾದ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಯಾರನ್ನಾದರೂ ಮಾಡ್ತೀರಾ ಸರ್? ಇಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣಕುಮಾರ್ ಸರ್ ಪ್ಲೀಸ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಪ್ರಜ್ವಲ್ಗೆ ಕಂಗ್ರಾಟ್ಸ್ ಹೇಳ್ತೀನಿ, ಜೆಂಟಲ್ಮ್ಯಾನ್ ಸಿನಿಮಾ ಇದಕ್ಕೆ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಕ್ಕೆ. ಈ ಸಿನಿಮಾ ಆ್ಯಕ್ಚುಲಿ ರಾಮರಸ ನನಗೆ ಗಿರಿರಾಜ್ ಅವ್ರ ಜೊತೆಲಿ ಇದು 2ನೇ ಸಿನಿಮಾ. ನಾವು ಆಲ್ರೆಡಿ ಅವ್ರ ಜೊತೆಲಿ ಮೈತ್ರಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ತುಂಬ ಪುನೀತ್ ಸರ್ನ ನೆನೆಸ್ಕೊಳ್ಳೋ ಒಂದು ಒಳ್ಳೆ ಸಿನಿಮಾ. ಮೋಹನ್ ಲಾಲ್ ಅವ್ರು ಆ್ಯಕ್ಟ್ ಮಾಡಿದ್ದು. ಸೊ ಅದು ಆ ಜೊತೆಯಲ್ಲಿ ಕಂಟಿನ್ಯೂ ಮಾಡುವಾಗ ನನಗೆ ಈ ಸಿನಿಮಾ ರಾಮರಸ ಸಿನಿಮಾನ ಸರ್ ನೀವು ಈ ಸಿನಿಮಾ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಮೇಲೆ ಗುರುದೇಶಪಾಂಡೆ ಅವ್ರ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಖುಷಿ ಅನ್ನಿಸ್ತು. ಪಿಕ್ಚರ್ ಕಮಿಟ್ ಆದೀವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ನನಗೆ ಹೇಳಿದ್ದು ಚಿಕ್ಕದಾಗ ಒಂದು ಸ್ಮಾಲ್ ಮಾಡೋಣ ಸರ್, ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇದು ಒಬ್ಬೊಬ್ಬರಾಗ ಪ್ರಜ್ವಲ್ ಎಂಟ್ರ್ ಆದರು, ಶರಣ್ ಆದರು, ಈ ಥರ ದೊಡ್ಡ ಒಂದು ತರಾಂಗಣ ಅಂತಿಲ್ಲ ಆ ಥರ ಆರ್ಟಿಸ್ಟ್ಗಳು ಕರೆಸಿ ಬಂದು ಇದು ಈಗ ನೋಡಿದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೊಬೋದು. ಆ ಥರ ಒಂದು ರೇಂಜಲ್ಲಿ ಬಂದಿರೋ ಸಿನಿಮಾ ಇದು. ನೀವು ಖಂಡಿತವಾಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಆ ಒಂದು ಬಡ್ಜೆಟ್ ಇರ್ಬೋದು, ಏನೇ ಇರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗಿದೆ ಪ್ರೊಡಕ್ಷನ್ ಮಾಡಿರೋ ಸಿನಿಮಾ ಇದು. ಸೊ ನಿಮ್ಗೆ ನೋಡಿದ್ರೆ ಅದು ಒಂದು ಖುಷಿ ಕೊಡುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಕೆ ಸರ್. ಮುರಳಿ ಮಾಸ್ಟರ್, ಈ ಸಿನಿಮಾದಲ್ಲಿ ನಾವು ಯಾವ ರೀತಿಯ ಕೊರಿಯೋಗ್ರಫಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಜರ್ನಿ? ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಗೆ ಲಿರಿಕ್ ರೈಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು, ಇವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಲಿರಿಕ್ಸಲ್ಲಿಂದ ಹಿಡಿದು ಮ್ಯೂಸಿಕ್ವರೆಗೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಅದು ನಮಗೆ ಗುರುದೇಶಪಾಂಡೆ ಅವರು ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಬಜೆಟೆಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಸಾಂಗ್ ಮಾಡಿದ್ವಿ, ದೇವ್ರ ಸಾಂಗು. ಒಂದು 60 ಜನ ಮೇಲೆ ದೇವ್ರುಗಳ್ನ ತೋರಿಸ್ಬೇಕು. ಅದನ್ನು ತುಂಬ ಚಾಲೆಂಜಿಂಗ್ ಆಗಿತ್ತು ಅದು. ಅದನ್ನು ನಾವು ತುಂಬ ವಿಭಿನ್ನ ರೀತಿಯಲ್ಲಿ ತುಂಬ ಅದನ್ನು ಹೇಳಬಾರ್ದು, ಬಂದಮೇಲೆ ನಾವು ಮಾತಾಡ್ತೀವಿ. ಯಾಕಂದರೆ ಈಗ ಹೇಳ್ಬಾರ್ದು ಅದನ್ನು.
ಅದು ಅಷ್ಟು ಚೆನ್ನಾಗಿ ಬಂದಿರೋ ಜೊತೆಗೆ ನನಗೆ ನಮ್ಮ ಫೈಟ್ ಮಾಸ್ಟ್ರು ಇಬ್ಬರು ನಾವು ಸೇರಿಕೊಂಡೆ ಈ ಸಾಂಗ್ನ ಮಾಡಿರೋದು. ಅದನ್ನು ಬೇರೆ ಥರನೇ ಪಿಕ್ಚರೇಷನ್ ಮಾಡಿದ್ದೀವಿ ಅದೊಂದು. ಆಮೇಲೆ ಇನ್ನೊಂದು ಶರಣ್ ಸಾರು ಆಮೇಲೆ ಕಾರ್ತಿಕ್ ಸಾರು ಒಂದು ಸಾಂಗ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ಲಾಗಿ ತುಂಬ ಜಾಲಿಯಾಗಿ ಒಂದು ಸಾಂಗ್ ಮಾಡಿದ್ದು. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ತಿಕ್ ಸಾರು, ಶರಣ್ ಸಾರ್ ಎಲ್ಲ ಅದರಲ್ಲಿ. ಇನ್ನೂ ದೇವ್ರ ಸಾಂಗ್ ಹೇಳ್ದಂಗೆ ನಮ್ಮ ಅಜ್ಜು ಸರ್ ಮಾಡಿರೋದು, ಲಿರಿಕ್ಸ್ ಮಾಡಿರೋದು ಅದ್ಭುತವಾಗಿ. ಅದನ್ನು ಗಿರಿ ಸಾರು ಡೈರೆಕ್ಟ್ರು ಹೇಳ್ಬೇಕಂದ್ರೆ, ಡೈರೆಕ್ಟರ್ ಸಾರು ಪ್ರತಿಯೊಂದೂ ತುಂಬ ಕೂಲಂಕುಷವಾಗಿ ಅದನ್ನು ತೊಗೊಂಡಿದ್ದಾರೆ. ನಮ್ಮ ಹತ್ರ ಕೆಲಸ ಮಾಡಿ ತೆಗ್ಸಿದ್ದಾರೆ ನಮ್ಮ ಹತ್ರ. ಆ ದೇವ್ರ ಸಾಂಗ್ ಮೇಲೆ ಭಾಳ ಒಂದು ಶ್ರದ್ಧೆಯಲ್ಲಿ ಅವ್ರಿಗೆ ಪ್ರತಿಯೊಂದು ಗೊತ್ತು ಅದ್ರ ಬಗ್ಗೆ. ಅದು ನಮಗೆ ಹೇಳಿ ನಾವು ಅದನ್ನು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸಾರು ತುಂಬ ಸೀನಿಯರ್ ಕ್ಯಾಮ್ರಾಮ್ಯಾನು, ನಾವು ಅಸಿಸ್ಟೆಂಟ್ ಇದ್ದಾಗಿಂದ ನಾವು ಜೊತೆ ಕೆಲಸ ಮಾಡಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನನಗಂತೂ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ. ಯಾಕಂದರೆ ಆ ಸಾಂಗ್ಸ್ಗಳು ಪ್ರತಿಯೊಂದು ನೋಡೋದು ಕಲರ್ ಸಾಂಗೇ ಅಂತೆಲ್ಲ ಸಿನಿಮಾನೂ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಈ ಸಿನಿಮಾದಲ್ಲಿ. ಅದೆಲ್ಲ ತುಂಬ ಕ್ರೆಡಿಟ್ಸ್ ನಮ್ಮ ಕೆ ಸರ್ಗೆ ಹೋಗಬೇಕು. ಪ್ರತಿಯೊಂದೂ ಗುರುದೇಶ್ ಪಾಂಡೆ ಮತ್ತು ಪ್ರೊಡ್ಯೂಸರ್ಸ್ ಅವ್ರ ಪಾರ್ಟ್ನರ್ಸ್ಗಳಿಗೂ ಒಳ್ಳೇದಾಗಬೇಕು ಈ ಸಿನಿಮಾ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿ ಎಲ್ಲರೂ ಸೇರಿಸಿ ಆಮೇಲೆ ದೊಡ್ಡ ತಂಡ ಇದೆ ಈ ಸಿನಿಮಾದಲ್ಲಿ. ಒಂದೊಂದು ರಿವೀಲ್ ಮಾಡ್ತಾರೆ, ಆಮೇಲೆ ನಾವು ಹೇಳ್ಬೇಕಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಒಳ್ಳೇದಾಗಬೇಕು ಈ ಸಿನಿಮಾಗೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಜುನ್ ರಾಜ್ ಅವರೇ, ಆ್ಯಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕೆ ಸರ್ ಹೇಳ್ದಂಗೆ ಈ ಸಿನಿಮಾ ಶುರುವಾಗಬೇಕಾದ್ರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಅನ್ನೋ ಥರದಲ್ಲೇ ಇದು ಶುರುವಾಗಿದ್ದು. ಅದು ಹೋಗ್ತಾ ಗಿರಿರಾಜ್ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವರು ಅದನ್ನು ಹೆಂಗೆ ಎಲಾಬ್ರೇಟ್ ಮಾಡ್ಕೊಂಡೋದ್ರು ಅಂತಂದರೆ ಆಲ್ಮೋಸ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗಿ ಇವಾಗ ಮೂಡ್ ಬಂದಿದೆ. ಮತ್ತು ಸಿನಿಮಾದಲ್ಲಿ ಎಲ್ಲ ಮುಖ್ಯವಾದ ಸೀಕ್ವೆನ್ಸ್ಗಳು ಕೋರಿಯೋಗ್ರಾಫ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರೊಡ್ಯೂಸರು ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ನಿಮ್ಮ ಸಪೋರ್ಟ್ ಇರಲಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲೇ ಇರಬೇಕು ನಿಮಗೋಸ್ಕರ. ನಮ್ಮ ವಿಕ್ರಮ್ ಆರ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪುಟಾಣಿ ಗಿಫ್ಟ್ ಹ್ಯಾಂಪರ್ಸ್ ಇದೆ ನಮ್ಮ ಸಿನಿಮಾ ತಂಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ರಾಮರಸ ಚಿತ್ರತಂಡಕ್ಕೆ ಜೊತೆಯಾಗಿ ನಿಂತಿರೋದಕ್ಕೆ, ಶಕ್ತಿಯಾಗಿ ನಿಂತಿರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪಾಳಿ ನಮ್ಮ ವೆರಿ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ಗೆ. ಈಗಷ್ಟೇ ಹೇಳಿದರು ಎಲ್ಲರೂ ಜೆಂಟ್ಲ್ಮ್ಯಾನ್, ಪ್ರಿನ್ಸ್. ಹಾಗಾಗಿ ಈ ರಾಮನವಮಿ ದಿನ ಹೇಗಿದ್ರು ನಮ್ಮ ದೇಶಪಾಂಡೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಇನ್ನೊಂದು ನ್ಯಾಷನಲ್ ಅವಾರ್ಡು ಬರಲಿ, ಜೊತೆಗೆ ರಾಮರಸದ ಮೂವಿಯು ಲಾಂಚ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಸಮುದಾಯದ ಹಿನ್ನೆಲೆಯನ್ನು ಹೊಂದಿರುವಂತಹ ಪಾತ್ರ ಗುರುಸಿದ್ಧ ಪಾತ್ರ. ಈ ಪಾತ್ರವನ್ನು ನಿಭಾಯಿಸ್ತಾ ಇರೋದು ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು. ಅಫ್ಕೋರ್ಸ್ ಆ ಲುಕ್ಕನ್ನು ನೋಡಿದಾಗ, ಮೇಕಿಂಗ್ ವಿಡಿಯೋನ ನೋಡಿದಾಗ ಬಹಳಷ್ಟು ಚಾಲೆಂಜ್ಗಳಂತೂ ಖಂಡಿತವಾಗಿ ಇದ್ದು ಅಂತ ಗೊತ್ತಾಗುತ್ತೆ. ಅದರ ಬಗ್ಗೆ ಖಂಡಿತವಾಗಿಯೂ ಮಾತಾಡೋಣ. ಆದರೆ ಅದಕ್ಕೂ ಮುನ್ನ ನಮಗೆ ವಿಶಸ್ಸನ್ನು ತಿಳಿಸೋದಕ್ಕೆ ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನು ವೇದಿಕೆ ಕರೆದು ಅವ್ರನ್ನ ಗೌರವಿಸುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇದೀಗ ಖಂಡಿತವಾಗಿಯೂ ಮಾತನಾಡೋದು ಬಹಳಷ್ಟಿದೆ, ಆದರೆ ಸಮಯದ ಅಭಾವ ಇರೋದ್ರಿಂದಾಗಿ ಇದೀಗ ನಮ್ಮ ಗುರುದೇಶ್ ಪಾಂಡೆ ಸರ್ ನಮ್ಮೆಲ್ಲ ಅತಿಥಿಗಳನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರಾಜೇಶ್ ಸರ್. ಎಸ್. ವಿಶಿಂಗ್ ರಾಮರಸ ಎ ಬ್ಲಾಕ್ ಬಸ್ಟರ್ ಸಕ್ಸಸ್. ಥ್ಯಾಂಕ್ ಯು. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ನಮಸ್ಕಾರ. ಜೆಂಟಲ್ಮೆನ್ ಟೀಮಿಗೆ ಕಂಗ್ರ್ಯಾಚುಲೇಷನ್ ಮತ್ತು ಪ್ರಜ್ವಲ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಅಭಿನಂದನೆಗಳು ಸರ್ ತಮಗೂ. ಮತ್ತು ಈ ರಾಮರಸ ಇತ್ತೀಚಿನ ದಿನಗಳಲ್ಲಿ ಈ ಥರದ ಜಾನರ್ ಸಿನಿಮಾ ಬಂದಿರೋದು ತುಂಬ ಕಡಿಮೆ. ಸೊ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, ಗುರು ಸರ್ಗೆ ಆದಷ್ಟು ಸಕ್ಸಸ್ ಕೊಡಲಿ ಈ ಸಿನಿಮಾ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗುರು ಸರ್ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ ನಾವು, ಯಾಕಂದರೆ ಅವರು ನಮ್ಮ ನಿರ್ದೇಶಕರು. ನಾವು ಸಂಹಾರ ಮಾಡಿದಾಗ ಮತ್ತು ಏನಾದ್ರು ಸಜೆಷನ್ ಕೇಳಬೇಕಾದ್ರೆ ಏನು ಗುರು ಮಾಡ್ಬೋದಾ ಅಂತ ಕೇಳ್ತೀವಿ. ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈಗೇನು ಬಂತು ಕಂಟೆಂಟ್ ಎಲ್ಲ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ರಾಮರಸ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಗಿರಿ ಸರ್ಗೆ ಮತ್ತು ಗುರು ಸರ್ಗೆ ಇಬ್ಬರಿಗೂ ಒಳ್ಳೆಯದಾಗಲಿ. ಇಬ್ಬರು ಆತ್ಮೀಯರು, ಅವರ ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಮರಸ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಗುರು ಸರ್ ಎಷ್ಟು ಪ್ಯಾಷನೇಟ್ ಫಿಲ್ಮ್ ಮೇಕರ್ ಅನ್ನೋದು ನಿಮಗೆ ಈಗ ಟೀಸರ್ ನೋಡಿದಾಗ ಗೊತ್ತಾಗ್ತಿದೆ. ಸೊ ರಾಮರಸಕ್ಕೆ ಆಲ್ ದಿ ಬೆಸ್ಟ್. ಆಮೇಲೆ ನೆಕ್ಸ್ಟ್ ಪಾರ್ಟ್ ಸೋಮರಸ ಕೂಡ ಬರಲಿ ಅಂತ ನನಗೆ ವಿಶಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ರಾಮರಸ ತಂಡದ ಪರವಾಗಿ ಒಂದು ಪುಟಾಣಿ ಗಿಫ್ಟ್ ಹ್ಯಾಂಪರ್ಸ್ ನಮ್ಮೆಲ್ಲ ಅತಿಥಿಗಳಿಗೆ. ವಿಕ್ರಮ್ ಸರ್ ಬನ್ನಿ ಪ್ಲೀಸ್. ಪಾತ್ರದ ಬಗ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ನೀವು ನನ್ನನ್ನು ಎಲ್ಲೂ ಅದಕ್ಕೆ ನೋಡಿಲ್ಲ. ಹೌದು. ಬಹುಶಃ ಸೌತ್ ಇಂಡಿಯನ್ ಸಿನಿಮಾದಲ್ಲೇ ಯಾರಿಗೂ ಆ ರೀತಿ ಮೇಕಪ್ ಮಾಡಿದಾರೋ ಇಲ್ವೋ, ಆ ಥರ 5 ರಿಂದ 6 ಗಂಟೆಗಳ ಕಾಲ ತೊಗೊಂಡು ಮೇಕಪ್ ಮಾಡಿದ್ದಾರೆ. ನನಗೆ ಅದ್ಭುತವಾಗಿದೆ. ಸೊ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಎಲ್ಲೂ ಅದು ರಿವೀಲು ಆಗಿಲ್ಲ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಸಿನಿಮಾಗೆ ಬೆಸ್ಟ್ ವಿಶಸ್. ತುಂಬ ಖುಷಿ ಆಯಿತು ನನಗೆ ಟೀಮ್ ಜೊತೆ ವರ್ಕ್ ಮಾಡಿ. ಗಿರಿರಾಜ್ ಸರ್ ಜೊತೆಗೆ ಇದು ನನ್ನ 2ನೇ ಸಿನಿಮಾ, 2ನೇ ವೆಬ್ ಸೀರೀಸು. ತುಂಬ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮ ಮುಂದೆ ಬರ್ತಾ ಇರೋದು ನಮ್ಮ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ಅವರು. ಅವರು ವೇದಿಕೆಗೆ ಬರೋದಕ್ಕೂ ಮುನ್ನ ಅವರ ಒಂದು ಕ್ಯಾರೆಕ್ಟರ್ ಟೀಸರ್ ಇದೆ, ದಯವಿಟ್ಟು ಪ್ಲೇ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಕಾರ್ತಿಕ್ ನಾನು ಹೆಚ್ಚು ಪರಿಚಯ ಇರಲಿಲ್ಲ. ನಾನು ಬಿಗ್ ಬಾಸ್ ವಿನ್ ಆಗೋವರೆಗೂ, ಅಂದರೆ ಅವ್ರದ್ದು ಅದಕ್ಕಿಂತ ಮುಂಚೆ ಡೊಳ್ಳು ಸಿನಿಮಾ ನಾನು ನೋಡಿದ್ದೆ. ಪರ್ಸ್ನಲಿ ಪರಿಚಯ ಇರಲಿಲ್ಲ. ರಾಮರಸ ಮಾಡಬೇಕು ಅಂತ ಅಂದ್ಕೊಂಡಾಗ ಬಿಗ್ ಬಾಸ್ ವಿನ್ ಆಗಿ ಅವ್ರು ಹೊರಗಡೆ ಬಂದಾಗ ಡೊಳ್ಳು ನನಗೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೆ ಕಾಸ್ಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟ್ರು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಪಾತ್ರ ಒಂದು ಹೊಸ ಥರದ್ದೊಂದು ಪಾತ್ರ ಇದೆ, ಇದಕ್ಕೂ ಅದ್ಭುತವಾದ ಒಬ್ಬ ಪರ್ಫಾರ್ಮರೇ ಬೇಕು ನಮಗೆ. ಆದರೆ ತುಂಬ ಪರಿಚಯ ಇರೋ ಫೇಸ್ ಬೇಡ, ಒಂದು ಒಳ್ಳೆ ಪರ್ಫಾರ್ಮರ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಕಾರ್ತಿಕ್ ಮಹೇಶ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಾರ್ತಿಕ್ ಮಹೇಶ್ ಸಿನಿಮಾ ನಾನೆಲ್ಲ ಆಲ್ಮೋಸ್ಟ್ ಕಾರ್ತಿಕ್ ಮಹೇಶ್ದು ಪೊಸಿಷನ್ ಎಲ್ಲ ಇವಾಗ ಶೂಟ್ ಮಾಡಿ ಮುಗಿಸಿದ್ದೀವಿ. ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಪ್ರೋಸೆಸ್ಸಲ್ಲಿ ಕಾರ್ತಿಕ್ ಅವ್ರ ಇನ್ವಾಲ್ವ್ಮೆಂಟು ಸಿನಿಮಾಗೆ, ಅವರು ತೋರಿಸ್ತಾ ಇದ್ದಂಥ ಸಿನಿಮಾ ಮೇಲೆ ಇರೋ ಪ್ರೀತಿ, ಆ ಡೆಡಿಕೇಶನ್ನು, ಅದೆಲ್ಲ ಒಬ್ಬ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಂದು 10 ಸಿನಿಮಾನೋ 15 ಸಿನಿಮಾನೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ಥರ ಎಕ್ಸ್ಪೀರಿಯೆನ್ಸ್ ಇರೋವಂಥ ಒಬ್ಬ ನಟ ನನಗೆ ಕಾಣಿಸ್ದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ನಮ್ಮದು ಒಂದು ಚಾಳಿ ಇದೆ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬ ಹೀರೋನ ಏನಾದರೂ ಒಂದು ಟೈಟ್ಲ್ ಕೊಡೋದು ಒಂದು ಚಾಳಿ ಇದೆ. ನಾನು ಇದು ಸಂಹಾರ ಮಾಡಬೇಕಪ್ಪ ಅಂತಂದರೆ ನಾನು ಚಿಕ್ಕಣ್ಣಂಗೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ನ ಬರ್ಡೇ ದಿನ ಕೊಟ್ಟು ನ್ಯಾಚುರಲ್ ಸ್ಟಾರ್ ಅವತ್ತು ಮಾಡಿದ್ದು. ಇವಾಗ ಆಮೇಲೆ ಅವ್ರು ಇಟ್ಕೊಳ್ಳಿಲ್ಲ ನ್ಯಾಚುರಲ್ ಸ್ಟಾರ್, ಇವಾಗ ಹೀರೋ ಆದಮೇಲೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ರು ಇಟ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನ್ಯಾಚುರಲ್ ಸ್ಟಾರ್ ಮಾಡಿದ್ವಿ. ನಾನು ಪಡ್ಡೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಪ್ಪ ಅಂದರೆ ನನ್ನ ಶ್ರೇಯಸ್ಗೆ ಯಂಗ್ ಟೈಗರ್ ಅಂತ ಒಂದು ನಾಮಫಲಕ ಕೊಟ್ಟಿದ್ವಿ, ಇದು ಮಾಡಿದ್ವಿ. ಇವಾಗ ಕಾರ್ತಿಕ್ಗೆ ಒಂದು ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ನನ್ನ ಜೊತೆಗೆ ಪ್ರಜ್ಜು ಬ್ರೋ ಬಂದು ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು. ಯಾಕಂದರೆ ಸೀನಿಯರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರಿಂದ ಕಾರ್ತಿಕ್ಗೆ ಆ ಒಂದು ನೇಮ್ ಕೊಟ್ಟರೆ ಇನ್ನೂ ಅಥೆಂಟಿಸಿಟಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಜ್ಜುಗೆ ಹೇಳ್ತೀನಿ, ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ.
ಒಳ್ಳೆಯದಾಗಲಿ ಡಾರ್ಲಿಂಗ್. ಕಾರ್ತಿಕ್ ಬಗ್ಗೆ ಮಾತಾಡ್ಬಿಡಲ. ಕಾರ್ತಿಕ್ ಈಸ್ ಎನ್ ಅಮೇಝಿಂಗ್ ಟ್ಯಾಲೆಂಟ್. ನಾನೊಂದು ರಿಯಾಲಿಟಿ ಶೋಗೆ ಜಡ್ಜ್ ಆದಾಗ ಕಾರ್ತಿಕ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ದರು. ಅವ್ರು ಪಟ್ಟಿದಂಥ ಪರಿಶ್ರಮ ಆ್ಯಂಡ್ ಹಿಸ್ ಟ್ಯಾಲೆಂಟ್, ಅವ್ರಿಗಿರುವಂಥ ಗ್ರೇಸ್. ನಾನು ಅಲ್ಲೇ ಕಾರ್ತಿಕ್ ಹೇಳಿದ್ದೆ, ನೀನು ಆಚೆ ಹೋಗ್ತಿದ್ದಂಗೆ ನೀನು ದೊಡ್ಡ ಹೀರೋ ಹೋಗ್ತೀಯ ಅಂತ. ಸೊ ಇವತ್ತು ಜೊತೆಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಕಡೆಯಿಂದ ಅವರಿಗೆ ಟೈಟಲ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್. ಇದು ರೈಸಿಂಗ್ ಬರೀ ಸ್ವಲ್ಪ ದಿವಸಕ್ಕೆ ಇರಲಿ, ಯು ರೈಸ್ ಅಬವ್ ದ್ಯಾಟ್. ಆ್ಯಂಡ್ ಇನ್ನೊಂದು ಹೊಸ ಹೆಸರನ್ನ ಕೊರೋಣ. ಲವ್ ಯು ಡಾರ್ಲಿಂಗ್, ಒಳ್ಳೆಯದಾಗಲಿ. ಕಾರ್ತಿಕ್ ಅವರೇ, ನಿಮಗೊಂದು ಹೊಸ ಜವಾಬ್ದಾರಿ. ಸ್ಟಾರ್ ರೈಸ್ ಆಗ್ತಾ ಇದ್ದಾರೆ. ಸೊ ರೈಸಿಂಗ್ ಸ್ಟಾರ್ ಅನ್ನುವಂತಹ ಒಂದು ಬಿರುದು ಸಿಕ್ಕಿದೆ. ಅದರ ಜೊತೆಗೆ ಬಹಳಷ್ಟು ಜನರ ಪ್ರೀತಿಯೂ ಸಿಗ್ತಾ ಇದೆ. ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮ ಜನರ ಮುಂದೆ ಬರ್ತಾ ಇದ್ದೀರಾ. ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿನಯ್ ಗುರುಜಿ ನಮಸ್ತೆ. ಥ್ಯಾಂಕ್ ಯು ಪ್ರಜ್ವಣ. ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳ್ಸಿ ತುಂಬ ಖುಷಿ ಆಯಿತು. ಯಾಕಂತಂದರೆ ಪ್ರಜ್ವಣ್ಣನ ನಾನು ತುಂಬ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಶೋ ಮಾಡ್ತಾಯಿದ್ದು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ಗಳನ್ನು ನೋಡಿ ತುಂಬ ಖುಷಿಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? We would love to see that. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತು ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದೀರಿ ಹೆಗಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು. ರಾಮರಸ ನನಗೆ ತುಂಬ ತುಂಬ ಸ್ಪೆಷಲ್ ಆದಂಥ ಒಂದು ಸಿನಿಮಾ. ಯಾಕಂತಂದರೆ ಬಿಗ್ ಬಾಸಿಂದ ಬಂದ ಮೇಲೆ ಆ್ಯಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನು ಸರಿಯಾಗಿ ನಿಭಾಯಿಸಬೇಕು ಮತ್ತು ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಕಥೆಗಳನ್ನು ಕೇಳಿದ್ದುಂಟು. ಅದು ಎಲ್ಲದರಲ್ಲೂ ವಿಭಿನ್ನ ಅಂತ ಅನಿಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕತೆ ವಿಭಿನ್ನವಾಗಿದೆ. ಎಲ್ಲ ರೀತಿಯ ಏನು ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ಇದೆ ಆ್ಯಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾಯಿಂದ ಇವತ್ತಿಗೆ ನಾನು ನಟನಾಗಿ ಮಾಡ್ತಿರುವಂಥ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಭಾಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂಥದ್ದು. ಇಟ್ ರಿಯಲಿ ಆ್ಯಡ್ಸ್ ಆನ್ ಅ ಲಾಟ್. ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತು ಹೆಬ್ಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅಲ್ಲ ಗೊತ್ತು ಹೇಳಲ್ಲ ಸರ್, ನನಗೆ ಗೊತ್ತು, ಅಲ್ಲಿಗೆ ನಿಲ್ಲಿಸಿದ್ದೀನಿ. ಮತ್ತು ಇನ್ನೂ ಸುಮಾರು ಜನ ಹಿರಿಯ ನಟರು ಮತ್ತು ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಈ ಒಂದು ಆ್ಯಕ್ಚುಲಿ ಇವತ್ತು ಗಿರಿ ಸರ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಆ್ಯಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವರು ಅಂದರೆ ಸಿನಿಮಾ ಶೂಟಿಂಗಲ್ಲಿ ಅವರು ಎಷ್ಟು ಪ್ರೊಫೆಷ್ನಲ್ ಅಂತಂದರೆ ಅವ್ರ ಜೊತೆ ಆ್ಯಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ಟಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಆ್ಯಂಡ್ ಗೋ. ಆ್ಯಂಡ್ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಎನಿಥಿಂಗ್ ಎಲ್ಸ್? ಇನ್ನು
ಅಲ್ಲ, ಗುರು ಸರ್ದು ಒಂದು ಕಂಪ್ಲೇಂಟ್ ಇದೆ ಆ್ಯಕ್ಚುಲಿ, ನೀವು ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಇನ್ನೂ ಎಲ್ಲ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ ರಿಲೀಸ್ ಇವೆಂಟ್ಗೆ, ಅವಾಗೆಲ್ಲ ಮಾತಾಡ್ತೀನಿ. ಅಲ್ಲ, ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾಗೆ ಆ್ಯಕ್ಚುಲಿ ನಾನು ಯೋಚನೆ ಮಾಡಿದ್ದು, ಗುರು ಸರ್ಗೆ ಫಸ್ಟು ನಾವು ಕತೆ ಕೇಳಿದಾಗಲೇ ಒಂದು ಮಾತು ಕೇಳಿದೆ, ದಟ್ ಏನು ಬಜೆಟಲ್ಲಿ ಮಾಡ್ತಿರಬಹುದು ಅಂತ. ಬಜೆಟೆಲ್ಲ ನಾವು ಮಾಡ್ತೀವಿ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದರು. ನನಗೆ ಅವಾಗ ಅನಿಸಿತ್ತು ಎಷ್ಟು ಏನು ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯಿತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯಿತು. ಅಂದರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ನಾನು ಅದನ್ನು ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವರು ಆಗ್ತಿರುವಂಥ ಎಫರ್ಟ್ಸ್ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಅಪ್ರಿಷಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಕ್ರಿಯೇಟಿವ್ ಹೆಡ್ ಹಾಗೂ ನಿರ್ಮಾಪಕರು ಆಗಿರುವಂತಹ ಜಿ ಸಿನಿಮಾಸ್ ಗುರುದೇಶ್ ಪಾಂಡೆ ಪ್ರೊಡಕ್ಷನ್ಸ್ನ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ಗುರುದೇಶ್ ಪಾಂಡೆ ಸರ್ ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತೀನಿ. KGF ಸ್ಟಾರ್ ಯಶ್ ಅವರು ಒಂದೇ ಒಂದು ಮಾತಿಂದ ದೊಡ್ಡ ಮೋಟಿವೇಶನ್ ಆಗ್ತದೆ ನನ್ನ ಲೈಫಲ್ಲಿ. ಏನೋ ಮಾಡ್ತಾಯಿದ್ದೀವಿ ಇರಪ್ಪ, ತುಂಬ ದೊಡ್ಡದಾಗಿ ಮಾಡ್ತಾಯಿದ್ದೀವಿ, ತಂದು ತೋರಿಸ್ತೀವಂತ ಒಂದು ಕ್ಲಿಪ್ ನೋಡಿದ್ದೆ ಅವ್ರದ್ದು. ಎಷ್ಟು ದೊಡ್ಡ ನನಗೆ ಆ ಮಾತಿನ ಛಲ ಹುಟ್ಟಿಸಿದೆ ಅಂದರೆ, ಈ ಸಿನಿಮಾಗೆ ಗಿರಿ ಸರ್ ಅವರು, ಗುರುರಾಜ್ ಸರ್ ಅವರು ಒಂದು ಕಥೆನ ಹೇಳಿದಾಗ ನನ್ನ ಲೈಫಲ್ಲಿ ಚೇಂಜ್ ಆಗೋದಕ್ಕೆ ಏನಾದರೂ ಒಂದು ದೊಡ್ಡ ಸಾಧನೆ, ಒಂದಕ್ಕಿಂತ ಒಂದು ದೊಡ್ಡ ಸಾಧನೆಗಳು ಎಲ್ಲರೂ ಮಾಡ್ತಾಯಿರ್ತಾರೆ. ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಕಾಣೋ ರೀತಿಯಲ್ಲಿ ನನ್ನ ಲೈಫಲ್ಲಿ ಏನಾದರೂ ಒಂದು ಸಿಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಇದ್ದೆ. ಸೊ ಈ ಕತೆ ಮತ್ತು ಇದರ ನಮ್ಮ ಪಾರ್ಟ್ನರ್ ಆಗಿರುವಂಥ ಗುರುದೇಶ್ ಪಾಂಡೆ ಸರ್ ಅವರು ಹೇಳಿದಾಗ ಮತ್ತು ಗಿರಿ ಸರ್ ಅವರು ಹೇಳಿದಾಗ ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟು ಕೂಡಿ ಬಂತು. ಅದಾದಮೇಲೆ ಟೆಕ್ನಿಷಿಯನ್ಸ್ ಅವರು, ನಾನು ಕಾಂತಾರ ಸಿನಿಮಾ ನೋಡಿದಾಗ ಫೈಟ್ಸು, ಆಮೇಲೆ ಆ ಸಂಗೀತ, ಆ ಒಂದು ಹಾಡುಗಳು ಎಷ್ಟು ನನಗೆ ದೊಡ್ಡ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಭಾವನೆಗಳು ಹುಟ್ಟಿಸಿತ್ತು. ಅದೇ ಟೆಕ್ನಿಷಿಯನ್ಸ್ಗಳು ನಮ್ಮ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ ಅಂದಾಗ ನನಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಯಾರ್ದು. ನಾನು ಜಾಯ್ನ್ ಆದಾಗ ಆ ಫೈಟ್ಸ್ಗಳು, ಆ ಸಾಂಗ್ಗಳು ನೋಡಿದಾಗ ನಾನು ಎಲ್ಲಿ ಮತ್ತೆ ಕಾಂತಾರ 3ಯಲ್ಲಿ ಬಂದ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಂಥ ಒಂದು ದೊಡ್ಡ ಅದ್ಭುತವಾದ ಸಿನಿಮಾನ ಇವತ್ತು ನಮ್ಮ ಕೈಯಲ್ಲಿ ನಿರ್ಮಾಣ ಆಗಿದೆ. ಅದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ಈ ಸಿನಿಮಾ ಎಲ್ಲೋ ನಮ್ಮ ಲೈಫಲ್ಲಿ ಇನ್ನೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದು ರಾಮರಸ ಆಗುತ್ತೆ ಅಂತ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಏನಂದ್ರಿ? ಇದರಲ್ಲಿ ಮಾಡಿದ್ದಾರೆ ಸರ್, ಯಾಕೆ ಮಾಡಿದ್ದಾರೆ ಇದರಲ್ಲಿ? ಹಾಂ, ಹೇಳ್ತೀನಿ. ಅದೂ ಈಗ ನಾನು ಹೀರೋ ಆಗಬೇಕಂತಲೇ ಬಂದೆ. ಅಲ್ಲ ಸರ್, ಹೀರೋ ಆಗಬೇಕಂತಲೇ ಬಂದೆ. ಒಂದು ಬಿಟ್ಟು 2 ಸಿನಿಮಾನೂ ಮಾಡಿದೆ. ಆದರೆ ಜನ ಯಾರಿಗೆ ತೊಗೊಳ್ತಾರೆ, ಯಾರಿಗೆ ತೊಗೊಳ್ಳಲ್ಲ ಅನ್ನೋದು ಮಾಡಿದ ಮೇಲೆ ಗೊತ್ತಾಯಿತು. ನಾವು ಮಿರರ್ ಮೇಲೆ ಮುಂದೆ ನಿಂತಾಗ ನಾವೆಲ್ಲರೂ ಹೀರೋಗಳೇ, ಆದರೆ ಸ್ಕ್ರೀನ್ ಯಾರಿಗೆ ಕೇಳುತ್ತೆ ಅವರಿಗೆ ಕೊಟ್ಟರೆ ನಿಜವಾದ ಹೀರೋಗಳಾಗ್ತಾರೆ. ಸೊ ನನಗೊಂದು ಅರ್ಥ ಆಯಿತು, ನಾವು ಯಾಕೆ ಎಲ್ಲರೂ ಒಂದು ರೀತಿ ಇಲ್ಲ ಒಂದು ರೀತಿ ಯಾಕೆ ಮಾಡ್ತಾನೇ ಇದ್ದೀವಿ ಲೈಫಲ್ಲಿ. ಕೆಲವೊಬ್ಬರು ಹೀರೋ ಆಗಿ ಮಾಡ್ತಾಯಿದ್ದಾರೆ, ಕೆಲವೊಬ್ಬರು ವಿಲನ್ ಆಗಿ ಮಾಡ್ತಿರ್ತಾರೆ. ಸೊ ಎಲ್ಲೋ ಒಂದು ಅವಕಾಶ ಏನು ಸಿಕ್ತಂದರೆ, ದೇವರು ಒಂದು ಸಣ್ಣ ಶಕ್ತಿ ಕೊಟ್ಟಿದ್ದಾನೆ ಸಿನಿಮಾನ ಮಾಡುವಂಥದ್ದು. ಸೊ ಅದಕ್ಕೆ ಆ ಅವಕಾಶಗಳು ಕೂಡಿ ಬಂತು. ತುಂಬ ಹ್ಯಾಪಿಯಾಗಿದ್ದೇನೆ. ಈ ಸಿನಿಮಾ ಭಾಳ ದೊಡ್ಡ ಲೆವೆಲ್ಲಿಗೆ ನಾಳೆ ನೀವು ಎಲ್ಲರೂ ಹೊಗಳೋ ರೀತಿಯಲ್ಲಿ ರಿಲೀಸ್ ಆದಮೇಲೆ ಈ ಸಿನಿಮಾನ ನೋಡಿ ನೀವು ಹೊಗಳ್ತೀರ. ಇಡೀ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಎಲ್ಲರೂ ಮಾತಾಡೋ ರೀತಿಯಲ್ಲಿ ಈ ಸಿನಿಮಾ ಆಗುತ್ತೆ ಅಂತ ಇವತ್ತು ನಾನು ಭರವಸೆಯಿಂದ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೀವು ಕ್ರಿಯೇಟಿವ್ ಹೆಡ್ ನಿರ್ಮಾಣದ ಜೊತೆಗೆ ಖಂಡಿತವಾಗಿಯೂ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅವರ ಈ ಗುರುಸಿದ್ಧನ ಪಾತ್ರದ ಬಗ್ಗೆ ಕೂಡ ದಯವಿಟ್ಟು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ
ವಿನಯ್ ಗುರೂಜಿನ ಕರೆಯೋ ಉದ್ದೇಶ ಇದ್ದಿದ್ದು ಏನು ಅಂತಂದರೆ, ಈ ಪಾತ್ರ 12ನೇ ಶತಮಾನ, ಈ ಸಿನಿಮಾದಲ್ಲಿ ಒಂದು 12ನೇ ಶತಮಾನದಲ್ಲಿ ಬರುವಂಥ ಒಂದು ಗುರುಸಿದ್ಧನ ಪಾತ್ರ, ಸುಡುಗಾಡು ಸಿದ್ಧರು ಅಂತ ನಾವು ಹೇಳ್ತೀವಿ. ಅವರು ಜಂಗಮರು, ಊರೂರು ಸುತ್ತಾಡಿ ಕಷ್ಟದಲ್ಲಿರೋರಿಗೆ ಔಷಧಿಗಳನ್ನು ಮಾಡಿಕೊಡ್ತಾ ಮತ್ತು ಹಾಡು ಹಾಡಿಕೊಂಡು ನಗಿಸ್ಕೊಂಡು ಆ ಜನಾಂಗದ ಒಂದು ತುಂಬ ದೊಡ್ಡ ಇತಿಹಾಸನೇ ಇದೆ. ಆ ಇತಿಹಾಸನ ರಿವೀಲ್ ಮಾಡಬೇಕು ಅಂತಂದರೆ ಆ ಪದ್ಧತಿ ಮತ್ತು ಅದನ್ನೆಲ್ಲ ಗೊತ್ತಿರೋರು ಮತ್ತು ಅದಕ್ಕೆ ಒಂದು ಶಕ್ತಿ ಆಗಿ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅವಧೂತರು ಅಂದರೆ ನಮ್ಮ ವಿನಯ್ ಗುರೂಜಿ ಅಂತಲೇ ನಾವು ಹೇಳ್ತೀವಿ. ಅದಕ್ಕೆ ಅವರೇ ಬಂದು ಈ ಪಾತ್ರನ ರಿವೀಲ್ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆಗಲೇ ಹೇಳ್ದಂಗೆ ತುಂಬ ಸುತ್ತಾಡಿದ್ದೀನಿ ಅವ್ರನ್ನ ಇಲ್ಲಿ ಕರ್ಕೊಂಬರೋದಕ್ಕೆ. ಆದರೆ ಅದನ್ನು ಮೀರಿ ಅವರು ನಮ್ಮ ಮೇಲಿರೋ ಪ್ರೀತಿಗೆ ಮತ್ತು ಪ್ರಜ್ಜು ಮೇಲಿರೋ ಪ್ರೀತಿಗೆ, ಅವ್ರ ಫ್ಯಾಮಿಲಿ ಮೇಲಿರೋ ಪ್ರೀತಿಗೆ ಗುರೂಜಿ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಾನು ಅದನ್ನು ಖರ್ಚಿರೋದು ನನ್ನ ಪರ್ಸ್ನಲ್ದು ಒಂದಿದೆ, ಅದು ಸಣ್ಣದಾಗಿ ಆಮೇಲೆ ನಾನು ಹೇಳ್ತೀನಿ. ಡೈರೆಕ್ಟರ್ ಗಿರಿರಾಜ್ ಅವರು, ಗಿರಿ ಸರ್ ಜೊತೆ ನಾನು ಆಲ್ಮೋಸ್ಟ್ 2-3 ಸ್ಕ್ರಿಪ್ಟ್ಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಜಡೇಶ್ ಹೇಳ್ದಂಗೆ ಮತ್ತು ಪುನಿ ರಂಗಸ್ವಾಮಿ ಹೇಳ್ದಂಗೆ ನಾವು ಸೇರೋದೇ ರೈಟರ್ಸ್ ಜೊತೆಗೆ ನಾವು ಸೇರೋದು. ಅಂದರೆ ಏನಾದರೂ ಒಂದು ಸ್ಕ್ರಿಪ್ಟ್ ನನಗೆ ಐಡಿಯಾ ಬಂತು ಅಂತಂದರೆ ಕರೆದು ಒಂದು 4 ಜನಕ್ಕೆ ಡಿಸ್ಕಷನ್ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಆವಾಗ ಗಿರಿ ಸರ್ ಜೊತೆಗೆ ನಾನು ಒಂದು 2-3 ಸ್ಕ್ರಿಪ್ಟ್ಗಳನ್ನು ನಾವು ಡಿಸ್ಕಷನ್ ಮಾಡಿದೆ. ನಾನು ಬೇರೆ ಬೇರೆ ಕತೆಗಳ ಬೇರೆ ನನ್ನ ಕತೆನ ಅವರಿಗೆ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಕೊಟ್ಟಾಗ 2-3 ಕತೆಗಳನ್ನು ಡಿಸ್ಕಷನ್ ಮಾಡಿದಾಗ ಅವರು ಪದೇ ಮತ್ತು ನನ್ನ ರುದ್ರತಾಂಡವ ಸಿನಿಮಾದಿಂದ ಅವ್ರು ನನಗೆ ಪರಿಚಯ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಜಿ ಅಕಾಡೆಮಿಗೆ ಅವರು ಫ್ಯಾಕಲ್ಟಿಯಾಗಿ ಬರ್ತಾಯಿದ್ರು. ತುಂಬ ಆತ್ಮೀಯತೆ ಅಲ್ಲಿಂದ ಬೆಳೆದು ಒಂದು ಸಿನಿಮಾ ಮಾಡೋಣ ಇಬ್ಬರು ಅಂತ. ಯಾಕೆಂದರೆ ಗಿರಿರಾಜ್ ಅವ್ರ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಅವ್ರನ್ನ ಬಳಸ್ಕೊಂಡಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಆ್ಯಕ್ಚುಲಿ ಅಷ್ಟು ಅವರ ಬರವಣಿಗೆ ಮತ್ತು ಅವರು ಓದು ಅಷ್ಟು ಇದೆ ಅವರಿಗೆ. ಅದು ಕನ್ನಡ ಚಿತ್ರರಂಗ ಬಳಸ್ಕೊಳ್ಳೋದೇ ಇದ್ದರೆ ಅದು ನಮ್ಮದೇ ಏನೋ ಫೇಲ್ಯೂರ್ ಆ್ಯಕ್ಚುಲಿ. ಯಾಕೆಂದರೆ ಆ ಥರ ರೈಟರ್ಸ್ ಕನ್ನಡದಲ್ಲಿ ತುಂಬ ಜನ ಇದ್ದಾರೆ. ನಾವು ಹೇಳ್ತೀವಿ ಮಲಯಾಳಮಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತವೆ, ತಮಿಳಲ್ಲಿ ಕಂಟೆಂಟ್ ಓರಿಯೆಂಟೆಡ್, ಆದರೆ ಇಲ್ಲಿರೋ ರೈಟರ್ಸ್ಗಳನ್ನು ಕರೆಕ್ಟಾಗಿ ನಾವು ಬಳಸ್ಕೊಳ್ತಾ ಇಲ್ಲ ಅನ್ನೋದೇ ನನಗನ್ಸೋದು. ಯಾಕೆಂದರೆ ರಾಮರಸ ನೀವು ನೋಡಿದ ಮೇಲೆ ಗೊತ್ತಾಯಿತು. ನನ್ನ ಜೊತೆ ಜಡೇಶ್ ಜೆಂಟ್ಲ್ಮನಲ್ಲಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಅವರು ಕಾಟೇರಗೆ ಕತೆ ಬರೆದ್ರು. ಪುನೀತ್ ಆರ್ಯ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಇವಾಗ ಏಳುಮಲೆ ಅಂತ ಸಿನಿಮಾ ಮಾಡಿದರು. ಮತ್ತು ಇವಾಗ ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರುವಂಥ ರಾಘವೇಂದ್ರ ನಾಯಕ್ ಅವ್ರನ್ನ ನೋಡ್ತಾ ಇದ್ದೀರಾ. ಇದು ಎಲ್ಲ ರೈಟರ್ಸ್ ತಂಡ ಏನು ಅಂದರೆ ಇಲ್ಲಿ ಶಕ್ತಿ ಇರುವಂಥ ಮತ್ತು ಟ್ಯಾಲೆಂಟ್ ಇರುವಂಥ ತುಂಬ ಓದ್ಕೊಂಡಿರುವಂಥ ರೈಟರ್ಸ್ ಇದ್ದಾರೆ. ಅವ್ರನ್ನ ನಾವು ಗುರುತಿಸಿ ಅವ್ರಿಗೆ ಒಂದು ಸಿನಿಮಾಗಳು ಮಾಡಿದಾಗ ಜಡೇಶ್ ಥರ, ಪುನೀತ್ ರಂಗಸ್ವಾಮಿ ಥರ ಮತ್ತು ನಮ್ಮ ಗಿರಿರಾಜ್ ಸರ್ ಥರ ಹೊಸ ಥರದ ಸಿನಿಮಾಗಳನ್ನು ಹುಟ್ಟು ಹಾಕೋ ರೈಟರ್ಸ್ ನಮ್ಮಲ್ಲೂ ಇದ್ದಾರೆ, ಗ್ಯಾರಂಟಿ. ಅದನ್ನು ನಾವು ರೈಟರ್ಸ್ನ ಬೆಳೆಸೋ ಅಂಥ ಪದ್ಧತಿನ ಶುರು ಮಾಡಬೇಕು. ಅದನ್ನು ದಯವಿಟ್ಟು ನನ್ನ ಜೊತೆಗೆ ಎಲ್ಲರೂ ಸೇರ್ಕೊಳ್ಳಿ. ನಾನು ಒಬ್ಬನೇ ಸೇರ್ಕೊಂಡ್ರಾಗಲ್ಲ. ನನ್ನ ಜೊತೆಗೆ ಇವಾಗ ಜಡೇಶ್ ಬಂದ್ಬಿಟ್ಟು ಇನ್ನೊಬ್ಬ ರೈಟರ್ಗೆ ಕತೆ ಡೈರೆಕ್ಷನ್ ಕೊಟ್ಟು ಸಿನಿಮಾ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಒಳ್ಳೆಯದಾಗಲಿ. ಇಲ್ಲಿ ಬಂದಿರುವಂಥ ನನ್ನ ಗೆಸ್ಟ್, ಇಂಡಸ್ಟ್ರಿಯ ಎಲ್ಲ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಒಂದು ಕರೆಗೆ ಫೋನ್ ಕಾಲಲ್ಲೇ ಕರೆದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಪ್ರಜ್ಜು ಬ್ರೋ ಬಗ್ಗೆ ಹೇಳಬೇಕಂದ್ರೆ ನಾನು ಆವಾಗಲೇ ಹೇಳಿದ್ದೀನಿ. ಅಂದರೆ ಈ ಪಾತ್ರ 12ನೇ ಶತಮಾನದ್ದು ಮತ್ತು ನನಗೆ ಈ ಪಾತ್ರಕ್ಕೆ ಪ್ರಜ್ಜು ಬ್ರೋನೇ ಯಾಕೆ ಬೇಕು ಅಂತ ಅನ್ನಿಸ್ತಂತಂದರೆ ಜೆಂಟ್ಲ್ಮ್ಯಾನಲ್ಲಿ ಅವರು ತೋರಿಸಿರುವಂಥ ಡೆಡಿಕೇಶನ್. ಅದರಲ್ಲಿ 24 hours ನಮ್ಮ ಜಡೇಶ್ ಮೋಸ್ಟ್ಲಿ 24 hours ಒಂದು 6 ದಿನ 7 ದಿನ ಶೂಟಿಂಗ್ ಮಾಡಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮತ್ತು ಅಷ್ಟು ಪೇಷನ್ಸ್ ಇರೋ ನಟನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಅಷ್ಟು ಪೇಷನ್ಸು. ಇದರಲ್ಲಿ ಒಂದು ಬೆಟ್ಟ ಯಾವುದು ಮಹೇಶ, ಯಾವುದದು? ಅದೆಲ್ಲ ಬೆಟ್ಟ ಇದರಲ್ಲಿ ಗುಡಿಬಂಡೆ ಬೆಟ್ಟ ಹತ್ತಬೇಕು. ಅವರು ಆ ಮೇಕಪ್ಪು, ಆ ದಾಡಿ ಹತ್ಕೊಂಡು ಒಂದು 500 ಮೆಟ್ಲು ಹತ್ಕೊಂಡು ಆ ಸಾಂಗ್ ಮಾಡಿಕೊಂಡು ಬಂದಿದ್ದೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ಅಂದರೆ ಇದರಲ್ಲಿ ಆ ಮೇಕಪ್ ಹಾಕ್ಕೊಂಡೇ ಇರಬೇಕು. ಇದರಲ್ಲಿ ಒಂದು 4-5 ಥರ ಬೇರೆ ಗೆಟಪ್ಗಳಿದ್ದಾವೆ. ನಾನು ಕತೆ ಹೇಳಕ್ಕೆ ಹೋದಾಗ ಪ್ರಜ್ಜು ಬ್ರೋಗೆ ನಾನು ಒಂದೇ ಹೇಳಿದ್ದು, ಬ್ರೋ ಈ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಹೀರೋ, ಆದರೆ ನೀವೇನು ಅಂತಂದರೆ ಒಂದು ರೆಫರೆನ್ಸ್ ಕೊಟ್ಟೆ ಅವರಿಗೆ. ಏನು ಕೊಟ್ಟೆ ಅಂತಂದರೆ ಅವರಿಗೆ ನಾನು ಮಫ್ತಿ ರೆಫರೆನ್ಸ್ ಕೊಟ್ಟೆ. ಶ್ರೀ ಮುರಳಿ ಅವರು ನಮ್ಮ ಕಾರ್ತಿಕ್ ಮಹೇಶ್ ಅವರು, ಶಿವಣ್ಣ ನೀವು
ಈ ಸಿನಿಮಾಗಂತೆ ನಾನು ರೆಫರೆನ್ಸ್ ಕೊಟ್ಟೆ. ಆವಾಗ ಆಯಿತು ಬ್ರೋ ಮಾಡೋಣ ಇದು ಅಂತ ಡಿಸೈಡ್ ಆಯಿತು. ಅಂದರೆ ಅಷ್ಟು ಈ ಸಿನಿಮಾಗೆ ಮುಖ್ಯವಾದ, ನಾವು ಮಫ್ತಿ ನೋಡಿದಾಗ ನಮಗೆ ಹೆಂಗೆ ಶಿವಣ್ಣ ಅವರು ಇದ್ದಾರೆ ಆ ಥರ ರಾಮರಸಗೆ ನಮ್ಮ ಪ್ರಜ್ಜುಬ್ರು ಆ ಥರದ್ದೊಂದು ಪಾತ್ರ ಇದರಲ್ಲಿ ಮಾಡಿದ್ದಾರೆ. ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಬೇಕಪ್ಪ ಅಂತಂದರೆ ಇವತ್ತು ಹೇಳ್ತಿದ್ದೀನಿ, ಎಲ್ಲರೂ ಚಪ್ಪಲಿ ಬಿಟ್ಬಿಟ್ಟು ಆ ಕೊನೆಯ ಒಂದು 20 ನಿಮಿಷ ಸಿನಿಮಾ ನೋಡ್ತಾರೆ. ಆ ಥರದ್ದು ಒಂದು ಪಾತ್ರ, ಆ ಥರದ್ದು ಹೊಸ ಹೊಸ ಬೇರೆ ಬೇರೆ ಥರದ್ದು ಗೆಟಪ್ಗಳನ್ನು ಮಾಡಿದ್ದಾರೆ. ಒಂದು ಹೊಸ ಥರದ್ದು ಒಂದು ಜಾನರ್ ಟ್ರೈ ಮಾಡಿದ್ದೀವಿ ಕತೆ ವಿಷಯದಲ್ಲಿ. ಒಂದು ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ತುಂಬ, ಅಂದರೆ ಶುರು ಮಾಡಬೇಕಪ್ಪ ಅಂತಂದರೆ ಒಂದು ಬಜೆಟಲ್ಲಿ ಮಾಡಬೇಕಂತ ಶುರು ಮಾಡಿದ್ವಿ. ಆದರೆ ಅದು ಕತೆ ರಿಕ್ವೈರ್ಮೆಂಟು ತುಂಬ ದೊಡ್ಡದಾಗ್ತಾ ಹೋಗ್ತು. ಅದೇ ಥರದ್ದು ಆರ್ಟಿಸ್ಟು ಆ್ಯಡಪ್ ಆಗ್ತಾ ಹೋದರು. ಆಲ್ರೆಡಿ ನಾವು ಕಾರ್ತಿಕ್ ಮಹೇಶ್ ಅವರು ಮತ್ತು ಪ್ರಜ್ಜುಬ್ರು, ಹೆಬಾ ಪಟೇಲ್, ಶರಣ್ ಸರ್, ಈ ಥರದ್ದು ಒಂದು ಲಿಸ್ಟ್ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಅವ್ರನ್ನೆಲ್ಲರೂ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಸಾಕಷ್ಟು ಪಾತ್ರಗಳು ಇನ್ನೂ ಬರುತ್ತೆ. ಎಲ್ಲರೂ ಬೆರಗಾಗಿ ನೋಡೋ ಥರದ್ದು ಪಾತ್ರಗಳು ಇನ್ನೂ ಇದ್ದಾವೆ ಈ ಸಿನಿಮಾದಲ್ಲಿ. ಆ ಥರದ್ದು ಪಾತ್ರಗಳು ಇನ್ನೂ ಸಾಕಷ್ಟು ಬರುತ್ತೆ. ಅದನ್ನೆಲ್ಲ ನಾವು ನೋಡೋಣ. ಸ್ವಲ್ಪ ಮಾತಾಡ್ತೀನಿ, ಯಾಕೆಂದರೆ ಇವತ್ತು ಮಾತಾಡ್ಬೇಕಂತ ಬಂದಿದ್ದೀನಿ. ದಯವಿಟ್ಟು ನೀವು 5-6 ಪ್ರೆಸ್ ಮೀಟ್ ಆಗಿದೆ, ಆದರೂ ಇಲ್ಲ ನಾನು ರಾಮರಸದ ಬಗ್ಗೆ ಮಾತಾಡ್ಬೇಕು. ನಿನ್ನೆ ಬೇರೆ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿ ಟೆಕ್ನಿಷಿಯನ್ಸ್ ಆಗಿ ನಾನು ಹೇಳೋಕೆ ಹೊರಟಿದ್ದು ಕೆ ಕೆ ಸರ್ದು ಇದು 100ನೇ ಸಿನಿಮಾ. ಆ್ಯಕ್ಚುಲಿ ಕೆ ಸರ್ದು 100 ಸಿನಿಮಾ. ಎಲ್ಲರೂ ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತಿರೋಂಗೆ ಹಾಲಿವುಡ್ಡಲ್ಲಿ, ಬಾಲಿವುಡ್ಡಲ್ಲಿ ಎಲ್ಲ ಕ್ಯಾಮ್ರಾಮನ್ಗಳು 50-60+ ಇರೋದು. ಇವತ್ತಿನ ಜನ್ರೇಷನ್ ಹುಡುಗರು ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಬಂದ್ಬಿಟ್ಟು ನನಗೆ ಯಂಗ್ಸ್ಟರ್ಸ್, ನನ್ನ ಈಕ್ವಲ್ ಇರೋರು ಕ್ಯಾಮ್ರಾಮನ್ಗಳು ಬೇಕು ಅಂತಾರೆ. ಆದರೆ ಒಬ್ಬ ಸೀನಿಯರ್ ಕ್ಯಾಮ್ರಾಮನ್ಗೆ ಎಷ್ಟು ನಾಲೆಜ್ ಇರುತ್ತೆ ಅಂತ ರಾಮರಸ ನೀವು ನೋಡಿದಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅವರು ಈ ಪಿಕ್ಚರಲ್ಲಿ 1.5 ಅವರ್ ಮೇಲೆ, ಅಂದರೆ 2.5 ಅವರ್ ನಾವು ಸಿನಿಮಾ ಲೆಂತ್ ಇಡ್ತೀವಿ ಅಂದರೆ 1.5 ಅವರ್ ಮೇಲೆ CG ಇದೆ ಇದರಲ್ಲಿ. ಅಂದರೆ ಅಷ್ಟು ಲೆಂತು VFX ಇದೆ. ಅಷ್ಟು VFX ಇರುವಂಥ ಒಂದು ಸಿನಿಮಾಗೆ ಇಷ್ಟು ಸೀನಿಯರ್ ಕ್ಯಾಮ್ರಾಮನ್ ಇರೋದಕ್ಕೆ ನಾನು ಈ ಸಿನಿಮಾನ ಈ ಥರದ್ದು ಒಂದು ಮೇಕಿಂಗ್ ಮಾಡೋಕ್ಕಾಗಿದ್ದು. ಅದರಿಂದ ನಾನು ಪ್ರೌಡಾಗಿ ಹೇಳ್ಬೋದು, ಕೆ ಸರ್ ಅಂಥವ್ರನ್ನ ನೀವು ಚಿತ್ರರಂಗದವರು ಹೆಚ್ಚು ಡೈರೆಕ್ಟರ್ಸ್ ಬಳಸ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಆ್ಯಕ್ಚುಲಿ ಕಾಂತಾರ ಆ್ಯಕ್ಷನ್ ಡೈರೆಕ್ಟರ್ ಅಂತ ನಮ್ಮ ಅರ್ಜುನ್ ರಾಜ್ ಅವ್ರಿಗೆ ಹೇಳ್ತಾರೆ. ನಮ್ಮ ಪೆಂಟಗನ್ ಸಿನಿಮಾದಿಂದ ಅವರು ಆ್ಯಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜೆಂಟ್ಲ್ಮ್ಯಾನ್ ಸಿನಿಮಾ ಮಾಡ್ಬೇಕಾದ್ರೆ ಅವರು ವಿನೋದ್ ಮಾಸ್ಟರ್ ಹತ್ರ ಅಸಿಸ್ಟೆಂಟ್ ಆಗಿದ್ದರು. ಕಾಂತಾರ ಮಾಡೋಕ್ಕಿಂತ ಮುಂಚೆ ನಮ್ಮದೆಲ್ಲ ಆ್ಯಕ್ಷನ್ಸ್ ಮುಗಿದೋಗಿತ್ತು. ಆ್ಯಕ್ಚುಲಿ ಎಲ್ಲ ನಾವು ಹೇಳ್ಬೇಕಂದ್ರೆ ಕಾಂತಾರ ಸೆಟ್ಗೆ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ರಾಮರಸದಲ್ಲಿ ಅಷ್ಟು ಆ್ಯಕ್ಷನ್ಗಳನ್ನು ಮುಗಿಸಿ ಅವರು ಕಾಂತಾರ ಸೆಟ್ಟಿಗೆ ಹೋಗಿದ್ದು. ಕಾಂತಾರ ಸೆಟ್ಟಿಗೆ ಹೋದಾಗ ಕ್ಲೈಮ್ಯಾಕ್ಸಲ್ಲಿ ದಿನಾ ಕಾಲ್ ಮಾಡ್ತಾಯಿದ್ದೆ ಅವ್ರಿಗೆ, ಮಾಸ್ಟರ್ ನಮ್ಮದು ಕ್ಲೈಮ್ಯಾಕ್ಸ್, ಅವ್ರದ್ದು ಕ್ಲೈಮ್ಯಾಕ್ಸ್ ಹೆಂಗಿದೆ, ಏನಿದೆ ಡಿಫ್ರೆನ್ಸು ಅಂತ. ಇಲ್ಲ ಭಯ ಪಡಬೇಡಿ ನೀವು, ಅವ್ರದ್ದು ಕ್ಲೈಮ್ಯಾಕ್ಸು ಬೇರೆ ಥರ ಐಡಿಯಾಗಳು ಮಾಡಿದ್ದಾರೆ, ಅವ್ರದ್ದು ಬೇರೆ ಥರ ಕ್ಲೈಮ್ಯಾಕ್ಸ್ ಇದೆ, ನಿಮ್ಮದೇ ಬೇರೆ ಥರ ಇದೆ. ನಿಮ್ಮ ಸಿನಿಮಾ ಬಂದಾಗ ಪ್ರೌಡಾಗಿ ಹೇಳ್ಬೋದು, ನಾನು ರಾಮರಸ ಫಸ್ಟು ಮಾಡಿ ಆಮೇಲೆ ನಾನು ಕಾಂತಾರ ಮಾಡಿದ್ದೀನಿ ಅಂತ ನಾನು ಪ್ರೌಡಾಗಿ ಎಲ್ಲ ಕಡೆ ಹೇಳ್ಕೊಳ್ತೀನಿ ಅಂತ ಮಾಸ್ಟರ್ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮುಂದಿನ ದಿನದಲ್ಲಿ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಆರ್ಟ್ ಡೈರೆಕ್ಟ್ರು, ಅವರು ಆರ್ಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಅವರು ಕೊಲೀಗ್ಸ್. ಆ್ಯಕ್ಚುಲಿ ಫಸ್ಟು ನಾನು ಇಂಡಸ್ಟ್ರಿ ಬಿಗಿನಿಂಗಲ್ಲಿ ಬಂದಾಗ ಸೈನಿಕ ಸಿನಿಮಾಗೆ ನಾನು ಫಸ್ಟು ನಮ್ಮ ಜಿ ಮೂರ್ತಿ ಅಂತ ಆರ್ಟ್ ಡೈರೆಕ್ಟ್ರ್ ಇದ್ದರು. ಆ ಜಿ ಮೂರ್ತಿ ಸರ್ ಆರ್ಟ್ ಡೈರೆಕ್ಟ್ರಲ್ಲಿ ನಾನು ಆರ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅವರು ಜಿ ಮೂರ್ತಿ ಸರ್ ಹತ್ರ ಆರ್ಟ್ ಡೈರೆಕ್ಟರ್ ಅಸಿಸ್ಟೆಂಟಾಗಿ ಅವರು ಕೆಲಸ ಮಾಡ್ತಿದ್ರು. ಅಲ್ಲಿಂದ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು. ಅವರು ನನ್ನ ಕೊಲೀಗ್. ಆ್ಯಕ್ಚುಲಿ ಅವರು ಆರ್ಟ್ ಡಿಪಾರ್ಟ್ಮೆಂಟಿಗೆ ಇವಾಗ ಆರ್ಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿ ಸೆಟ್ಗಳನ್ನು ಹಾಕಿದ್ದಾರೆ ನಮಗೆ ಬಜೆಟ್ ತಕ್ಕನಂಗೆ. ಅದು ಮುಂದೆ ನೀವು ಸಿನಿಮಾಗಳು ನೋಡಿದಾಗ ಅವರ ಟ್ಯಾಲೆಂಟು, ಆಲ್ರೆಡಿ ಅವರು ಸ್ಟೇಟ್ ಅವಾರ್ಡೆಲ್ಲ ತೊಗೊಂಡಿದ್ದಾರೆ. ಅವರು ಟ್ಯಾಲೆಂಟ್ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರು ತುಂಬ ಈ ಥರದ್ದು ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮುರಳಿ ಮಾಸ್ಟರು, ನಮ್ಮದು ಮುರಳಿ ಮಾಸ್ಟರ್ದು ಒಂದು ಜರ್ನಿ ರಾಜಾವಲಿಯಿಂದನೇ ಸ್ಟಾರ್ಟ್ ಆಯಿತು. ಓಂ ಹಿಂದೂ ಗುರುತು ಅವ್ರದ್ದು ನಂದು ಫಸ್ಟು ಕಾಂಬಿನೇಷನ್ ಸಾಂಗ್ ನಾವು ಮಾಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ಮೋಸ್ಟ್ಲಿ 3 ಸಿನಿಮಾಗೂ 4 ಸಿನಿಮಾಗೂ ಸಿಂಗಲ್ ಕಾರ್ಡು ಮುರಳಿ ಮಾಸ್ಟರು ನಂದು ಕಾಂಬೋ. ಅದರಿಂದ ಈ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ. ಮುರಳಿ ಮಾಸ್ಟರು ಅದೇ ಹೇಳಿದ್ನಲ್ಲ, ನಾನು ಕೆ ಸರ್ಗೆ ಹೇಳ್ದಂಗೆ ನಾವು ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇರೋ ಟೆಕ್ನಿಷಿಯನ್ ಜೊತೆಗೆ ಹೆಚ್ಚು ನಾವು ಕೆಲಸ ಮಾಡಿದಾಗ ಅವರು ಇನ್ನೂ ಹೆಚ್ಚು ನಮಗೆ ಒಳ್ಳೊಳ್ಳೆ ಕೊಡ್ತಾರೆ. ನಾನು ಅವ್ರಿಗೆ ಬ್ಯಾಂಗಲ್ ಬಂಗಾರಿ ಸ್ಟೆಪ್ ನೋಡಿದಾಗ ಮುರಳಿ ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್
ಮುರಳಿ 2.0 ಸ್ಟಾರ್ಟ್ ಆಯ್ತು, ನೋಡ್ತಾ ಇರಿ ನೀವು ಅಂತ ಹೇಳಿದೆ. ಇವಾಗ ನೋಡಿ, ಬೆಂಗಲ್ ಬಂಗಾರಿ ಅದ್ಭುತವಾಗಿ ಹಿಟ್ ಕೊಟ್ಟರು, ಇವಾಗ ಬೆಂಕಿ ಅದ್ಭುತವಾಗಿ ಹಿಟ್ ಕೊಟ್ಟಿದ್ದಾರೆ. ಇವಾಗ ರಾಮರಸದಲ್ಲಿ 100% 2 ಸಾಂಗ್ ಅಂತರೂ ಅಲ್ಟಿಮೇಟಾಗಿ ಹಿಟ್ ಕೊಡ್ತಾರೆ. ಆ ಮಟ್ಟಿಗೆ ಸ್ಟೆಪ್ಗಳನ್ನ ಹಾಕ್ಸಿದ್ದಾರೆ. ಅಲ್ಟಿಮೇಟಾಗಿರುತ್ತೆ ಮುರಳಿ ಮಾಸ್ಟರ್ ಟ್ಯಾಲೆಂಟು. ಲಿರಿಕ್ಸ್ ಬರೆದಿರುವಂಥ, ನಾನು ಯಾವಾಗಲೂ ಗುರುಗಳಂತಲೇ ಕರೆಯೋದು, ನನ್ನ ಪ್ರೀತಿಯ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ 2 ಸಾಂಗ್ ಇದರಲ್ಲಿ ಬರೆದಿದ್ದಾರೆ. ಫಸ್ಟು ಒಂದು ಹೇಳಿದ್ರು ಅವರು, ಒಂದು ಗುರು ಚಿತ್ರ ಬಗ್ಗೆ ಪ್ರಜ್ಜು ಬ್ರೋ ಮಾಡಿರುವಂಥ ಆ್ಯಕ್ಟ್ ಮಾಡಿರುವಂಥ ಕೊನೆಗೆ ನೀವು ವಿಜುವಲ್ಸ್ ನೋಡಿದ್ರೆ ಆ ಸಾಂಗು ಗುರುವೇ ನಿನ್ನ ಆಟ ಬಲ್ಲವರು ಯಾರು 2 ಲೈನ್ನ ಇಟ್ಟುಕೊಂಡು ಆ ಸಾಂಗ್ ಬರೆದಿದ್ದಾರೆ. ಆ ಸಾಂಗು ನಾವು ಯೂಸ್ ಮಾಡಿದ ಮೇಲೆ KD ಅವರು ಅದೇ 2 ಸಾಂಗ್ನ ಇಟ್ಕೊಂಡು ಬಿಟ್ಟಿರೋದು. ನಾನು ಅವ್ರದ್ದು ಏನು ಪ್ರೋಮೋ ಸಾಂಗು ಬಿಟ್ಟ ದಿನವೇ ಪ್ರೇಮ್ ಸರ್ಗೆ ಕಳಿಸ್ದೆ, ಸರ್ ಇದೇ 2 ಲೈನ್ಗಳನ್ನ ಇಟ್ಕೊಂಡು ನಾನು ಸಾಂಗ್ ಮಾಡಿದ್ದೀನಿ, ಮತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಇದು ಆಗೋದು ಬೇಡ ಅಂತ ಫಸ್ಟೇ ಅವ್ರಿಗೆ ಅವತ್ತಿನ ದಿನವೇ ಕಳಿಸ್ಬಿಟ್ಟೆ. ಅದರಿಂದ ಇದು ಜಾನಪದ ಸಾಂಗ್ ಆಗಿರೋದ್ರಿಂದ ಯಾರು ಯಾವ ಲೈನ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಅದೇನೋ ಸಮಸ್ಯೆನೇ ಇಲ್ಲ ಅಂತ ಹೇಳಿದಾಗ ನಾವು 2 ಲೈನು ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಬೇರೆಯೇ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರ ಬಗ್ಗೆ ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡವನೇನಲ್ಲ, ಅಷ್ಟು ಮಾಡಿದ್ದಾರೆ ಅವರು. ಗುರುಸಿದ್ಧರು ಸಾಂಗ್ ಎಲ್ಲನೂ ನಮ್ಮ ಡೈರೆಕ್ಟ್ರು ಮತ್ತು ಆ ಕ್ರೆಡಿಟು ಅವರಿಬ್ಬರಿಗೆ ಸೇರುತ್ತೆ. ಅವ್ರು ಇನ್ನೊಂದು ಸಾಂಗ್ ಬರೆದಿದ್ದಾರೆ, ಅದು ನಾನು ಹೋಗಿ ಪಟ್ಟು ಕೂತ್ಕೊಂಡಿದ್ದು, ನನಗೊಂದು 100 ಮಿಲಿಯನ್ ಸಾಂಗ್ ಬೇಕು ಇಷ್ಟೇ ಕೇಳಿದ್ದವ್ರಿಗೆ. ನನಗೆ ಏನೂ ರೀಸನ್ ಇಲ್ಲ, ಅದ್ಭುತವಾದಂಥ ಒಂದು ಟ್ಯೂನ್ ತಂದಿದ್ದೀನಿ, ಇದು 100 ಮಿಲಿಯನ್ ಓಡಲೇಬೇಕು. ಜೆಂಟ್ಲ್ಮ್ಯಾನಲ್ಲಿ ನಾವು ಹೆಂಗೆ ಮರಳಿ ಮನಸ್ಸಾಗಿದೆ ಆಗಿದೆ, ಅದೇ ಥರದ್ದು ಒಂದು 100 ಮಿಲಿಯನ್ ಸಾಂಗ್ ನೀವು ಬರೆದು ಕೊಡಬೇಕು. ಅದಾದಮೇಲೆ ಆವಾಗ ರೀಸೆಂಟಾಗಿ ಅವರು ಕೃಷ್ಣ ಪ್ರಣಯ ಸಖಿ ಸಾಂಗ್ ಬರೆದಿದ್ರು, ನನಗೆ ಈ ಸಾಂಗ್ ಆಗಬೇಕು ಅಂತ. ಆ ಸಾಂಗ್ ಆ ಥರ ಬರೆದು ಕೊಟ್ಟಿದ್ದಾರೆ. ದೇವರ ದಯದಿಂದ 100 ಮಿಲಿಯನ್ ಆಗಲೇಬೇಕು ಅನ್ನೋ ಆಸೆ ಆ ಸಾಂಗ್ ಮೇಲೆ ಅಷ್ಟು ಭರವಸೆ ನನಗಿದೆ. ಭರತ್ BJ ಮ್ಯೂಸಿಕ್ ಡೈರೆಕ್ಟರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಸಾಂಗ್ಗಳು ಬಂದಾಗ ನಿಮಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಾಗುತ್ತೆ. ಅದಾದಮೇಲೆ ಏನು ಇವು ಗುರು ದೇಶಪಾಂಡೆ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಕಾರಣ ನಾನು ಒಬ್ಬನೇ ಅಲ್ಲ, ಇವ್ರು ಇರೋದಕ್ಕೆ ಇಷ್ಟು ದೊಡ್ಡ ಸಿನಿಮಾ ಆಗೋಕ್ಕೆ ಕಾರಣ ಇವರಿಲ್ಲ ಅಂದಿದ್ರೆ ಈ ಸಿನಿಮಾ ಮೋಸ್ಟ್ಲಿ ಅರ್ಧಕ್ಕೆ ನಿಂತು ಬಿಟ್ಟಿರೋದು, ಪೂರ್ತಿನೇ ಆಗ್ತಾ ಇರಲಿಲ್ಲ ನನ್ನ ಪ್ರಕಾರ. ಇವರು ಬಂದು ನಾನು ಹುಚ್ಚ ಅಂದರೆ ನನಗಿಂತ ದೊಡ್ಡ ಹುಚ್ಚ ಇವರು. ಅದೇ ಹೇಳಿದ್ರಲ್ಲ KGF ಡೈಲಾಗ್ ಹೇಳಿದ್ರಲ್ಲ, ಮಾಡಿದ್ರೆ ಅಂದೇ ಮಾಡಬೇಕು. ಯಶ್ ಅವ್ರ ಜೊತೆ ವರ್ಕ್ ಮಾಡಿ ಅವ್ರು ಹೇಳ್ತಾಯಿದ್ರು ಆ ಥರದ್ದು ಹುಚ್ಚರು ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಆದ್ದರಿಂದ ನನಗೆ ಇದು ಸಿನಿಮಾ 10 ಕೋಟಿ 12 ಕೋಟಿ 15 ಕೋಟಿ ಅದು ದಾಟಿದೆ. ಇವಾಗ ದಾಟಿದ್ರೂ ಇವತ್ತು ಹೇಳ್ತಾರೆ, ಸರ್ ಹಿಂಗೆ ಮಾಡೋಣ ಸರ್, ಪ್ರೆಸ್ ಮೀಟು ಒಂದು ಇದು ಪೋಸ್ಟರ್ ಲಾಂಚ್ ಬೇಡ ಸರ್, ದೊಡ್ಡದಾಗೆ ಮಾಡೋಣ ಏನಾದರೂ ಅಂತ ಹೇಳಿ ನನ್ನ ಜೊತೆ ನಿಂತಿದ್ದಾರೆ. ನಾನು ಹುಚ್ಚ, ಅವರು ಹುಚ್ಚರಾಗಿದ್ದೀವಿ, ಆದರೆ ಸಿನಿಮಾ ಹುಚ್ಚರು ಅಷ್ಟೇ, ಬೇರೆ ಏನು ಹುಚ್ಚರಲ್ಲ. ಅದ್ರ ಜೊತೆಗೆ ನನ್ನ ಜೊತೆ ಕೆಲಸ ಮಾಡ್ತಾ ಇರುವಂಥ PRO ವೆಂಕಟೇಶ್ ಸರ್ನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಪ್ರತಿ ಸತಿ ನನಗೆ ಬೆಂಬಲವಾಗಿ ನಿಂತ್ಕೊಂಡು, ನಾನು ಕರೆದಾಗೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಮೀಡಿಯಾದವ್ರನ್ನ ಕನ್ವಿನ್ಸ್ ಮಾಡಿಕೊಂಡು, ನಾವು ಹೇಳಿದ ಟೈಮು ಹೆಚ್ಚು ಕಮ್ಮಿ ಆಗ್ತಾ ಇರೋ ಟೈಮ್ಗಳು ಎಲ್ಲದಕ್ಕೂ ನನ್ನ ಜೊತೆ ಸಾಥಾಗಿ ವೆಂಕಟೇಶ್ ಸರ್ ನಿಂತಿದ್ದಾರೆ, ಅವರಿಗೆ ಧನ್ಯವಾದಗಳು. ಅದಾದಮೇಲೆ ಅನಿಲ್ ನನ್ನ ತಮ್ಮ, ಅವನು ಆ್ಯಕ್ಚುಲಿ ಡಿಜಿಟಲ್ PRO ಅನಿಲ್, ಅವನು ನಟ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಆಮೇಲೆ ಡಿಜಿಟಲ್ PRO ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಮೊದಲು ಆ ಡಿಜಿಟಲ್ PRO ಬಿಟ್ಬಿಡಲ್ಲೋ ನೀನು, ಒಳ್ಳೆ ಆ್ಯಕ್ಟರ್ ನೀನು, ಆ್ಯಕ್ಟ್ ಮಾಡ್ಕೊಂಡು ಹೋಗೋ ಅಂತೀನಿ. ಸರ್ ರಾಮರಸ ಬಂದಮೇಲೆ ಫುಲ್ ಟೈಮ್ ಆ್ಯಕ್ಟರ್ ನಾನು ಅಂತ ಹೇಳ್ತಾವನೆ. ಅದರಿಂದ ಮೋಸ್ಟ್ಲಿ ರಾಮರಸ ಸಿನಿಮಾ ಆದಮೇಲೆ ಅವನು ಡಿಜಿಟಲ್ PRO ಬಿಟ್ಟು ಫುಲ್ ಟೈಮ್ ಆ್ಯಕ್ಟರ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಸಿನಿಮಾದಲ್ಲೇ ಅವನ್ನ ಹೀರೋ ಆಗಿ ಮಾಡ್ತೀನಿ, ನಮ್ಮ ಬ್ಯಾನರಲ್ಲೇ ಅವನ್ನ ಮಾಡ್ತೀನಿ, ಅದು ಗ್ಯಾರಂಟಿ. ಯಾಕೆಂದರೆ ಪ್ರತಿ ಹಂತದಲ್ಲೂ ಅವನು ನನಗೆ ಬೆಂಬಲವಾಗಿ ನಿಲ್ತಾನೆ. ಮಗ ಹಿಂಗೆ ಆಗಬೇಕು, ಮಗ ಹಿಂಗಿದೆ ಸಮಸ್ಯೆ ಅಂದಾಗೂ ಬಂದು ನಿಲ್ತಾನೆ. ರಾತ್ರಿ ಹಗಲು ಏನು ನೋಡಲ್ಲ. ಬೇರೆಯವ್ರ ಹತ್ರ ಎಷ್ಟು ಪೇಮೆಂಟ್ ತೊಗೊಳ್ತಾನೆ ಗೊತ್ತಿಲ್ಲ, ನನ್ನ ಹತ್ರ ₹1 ಪೇಮೆಂಟ್ ತೊಗೊಳಲ್ಲ ಅವನು ತಗೊಳ್ಳಲ್ಲ. PROಗೂ ಪೇಮೆಂಟ್ ತೊಗೊಳಲ್ಲ ಅವನು, ಓಕೆನಾ? ಏನಕ್ಕೂ ಪೇಮೆಂಟ್ ತೊಗೊಳಲ್ಲ ನನ್ನ ಹತ್ರ. ತಮಾಷೆಗೆ ಹೇಳ್ತಾ ಇರೋದು. ಅಂದರೆ ಅವನ ತಮ್ಮ, ಅವನು ನಮ್ಮಿಬ್ರದ್ದು ಫ್ಯಾಮಿಲಿ ಇದ್ದಂಗೆ, ಅದರಿಂದ ಅವನು ಇದು. ಅದು ಬಿಟ್ಟು ಮಹೇಶ್ ಡೈರೆಕ್ಟ್ರು,
ಅವನನ್ನು ಈ ಸಿನಿಮಾದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಾನು. ಇನ್ನೊಂದು 10 ವರ್ಷ ಆದ್ರೂ ಈ ಸಿನಿಮಾಗೆ ಏನಾದರೂ ಕೆಲಸ ಆಗ್ತಾ ಇದೆ, ಇವಾಗ ಮುಂದೆ ಹೋಗ್ತಾ ಇದೆ ಅಂತಂದರೆ ಅದು ಓನ್ಲಿ ಮಹೇಶಿಂದನೇ. ಅವನು ಜೆಂಟಲ್ಮ್ಯಾನ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದ, ಇವಾಗ ಕೋ ಡೈರೆಕ್ಟ್ರಾಗೂ ಆಗಿದ್ದಾನೆ. ನೆಕ್ಸ್ಟು ನಮ್ಮ ಬ್ಯಾನರಲ್ಲಿ ಡೈರೆಕ್ಟ್ರ್ ಆಗಿಬಿಡ್ತಾನೆ ಮೋಸ್ಟ್ಲಿ. ಒಳ್ಳೆಯದಾಗಲಿ ಅವನಿಗೆ. ಇದರಲ್ಲಿ ತುಂಬ ಸ್ಪೆಷಲ್ ಮೇಕಪ್ಗಳು ತುಂಬ ಇದ್ದಾವೆ ಸಿನಿಮಾದಲ್ಲಿ. ಅದನ್ನು ಪ್ರೊಡ್ಯೂಸರ್ ಮಾಡಿರುವಂಥ ನಂದವರು ಫಸ್ಟ್ ಬಂದಾಗ ಆ ಗೆಟಪ್ಗಳು ತೋರಿಸಿದಾಗ ಸಾರ್ ಅಂತಂದರು. ಹೆಂಗೆ ಸರ್ ಇದು ಅಂತಂದರು. 5 ಅವರು 6 ಅವರು ಕೂತ್ಕೋಬೇಕು ಮೇಕಪ್ಗೆ, ಹೆಂಗೆ ಶೂಟಿಂಗ್ ಮಾಡೋದು ಸರ್, ಎಷ್ಟು ಗಂಟೆಗೆ ಬರೋದು ಸರ್, ಬೆಳಿಗ್ಗೆ ನಾವು ಸರ್ನ ಎಷ್ಟು ಗಂಟೆಗೆ ಕರಲಿ ಸರ್, ಎಷ್ಟು ಅವರ್ ಮೇಕಪ್ ಮಾಡಲಿ ಸರ್, ಮೇಕಪ್ ಮಾಡಿದ ಮೇಲೆ ಹೆಂಗೆ ಸರ್ ಇಷ್ಟು ಅವರಲ್ಲಿ 6 ಅವರ್ ಶೂಟಿಂಗ್ 6 ಅವರ್ ಮೇಕಪ್ ಮಾಡಿ 4 ಅವರ ಸರ್ ಶೂಟಿಂಗ್ ಮಾಡ್ತೀರಾ, ಹೆಂಗೆ ಸರ್ ಇದು, ಸರ್ ಹತ್ರ ಮಾತಾಡ್ಕೊಂಡಿದ್ದೀರಾ ಸರ್, ಈ ಬಾಟಗಳು ಆಮೇಲೆ ಡಬಲ್ಲು 3 ಆಗೋದು ಟೈಮಿಂಗ್ ಎಲ್ಲ ಆಗೋದು ನೀವು ಮಾತಾಡ್ಕೊಂಡಿದ್ದೀರಾ ಸರ್ ಅವೆಲ್ಲ ಟೈಮಿಗೆಲ್ಲ. ಯಾಕಂದರೆ ಮೇಕಪ್ಗೆ 6 ಅವರ್ ಹಿಡಿದ್ಬಿಡುತ್ತೆ. ಇನ್ನು ಶೂಟಿಂಗು ಇರೋದೇ 9 ಅವರ್ ಇರುತ್ತೆ. ಅದರಲ್ಲಿ 1 ಅವರ್ ಬ್ರೇಕು, 1 ಅವರ್ ಟಿಫನ್ನು. ಯಾವಾಗ ಸರ್ ಶೂಟಿಂಗ್ ಮಾಡೋದು, 6 ಅವರ್ ಮೇಕಪ್ ಮಾಡಿದ ಮೇಲೆ ಅಂತ ಫಸ್ಟು ಭಯಪಡಿಸಿದ್ದು ನಂದ. ಆದರೆ ನಮ್ಮ ಬ್ರೋ ಇದ್ದಾರಲ್ಲ ಅವರು ಜೆಂಟ್ಲ್ಮ್ಯಾನ್ ಹೇಳಿದ್ನಲ್ಲ 24 ಅವರ್ಸ್ ಮಾಡಿ ನಾವು ರೂಢಿ ಆಗ್ಬಿಟ್ಟಿದ್ದೀವಿ ಅಂತ, ಆ ಥರ ಅವರು ಬಂದು ನಿಂತು ಆ ಥರ ಸ್ಪೆಷಲ್ ಮೇಕಪ್ಪು. ಇನ್ನೊಂದು ತುಂಬ ಸ್ಪೆಷಲ್ ಆಗಿ ನಾನು ಥ್ಯಾಂಕ್ಸ್ ಹೇಳಬೇಕು, ನಾನು ಮೋಲ್ಡ್ ಪ್ರಕಾಶ್ ಅಂತಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇ ಇದ್ದಾರೆ ಅನಿಸುತ್ತೆ ಮೋಲ್ಡ್ ಪ್ರಕಾಶ್. ಇದರಲ್ಲಿ ತುಂಬ ಒಂದು ಸ್ಪೆಷಲ್ 1-2 ಕ್ಯಾರೆಕ್ಟರ್ಗಳ ಬಗ್ಗೆ ಕ್ಯಾರೆಕ್ಟರ್ನ ಅವರು ಅದ್ಭುತವಾಗಿ ಮಾಡಿದ್ದಾರೆ. ನಾವು ಮೇಕಪ್ ಅಂದ್ರೇ ಕಮಲ್ ಹಾಸನ್ ಅವ್ರ ಸಿನಿಮಾ ಅಂತ ನೆನ್ಪು ಮಾಡ್ಕೊಳ್ತೀವಿ. ಅವೈ ಷಣ್ಮುಖಿ ಇರ್ಬೋದು, ಇಲ್ಲ ಇಂಡಿಯನ್ನು ಇರ್ಬೋದು. ಆ ಥರದ್ದು ಅವರೆಲ್ಲ ಫಾರಿನ್ನಿಂದ ಕರೆಸ್ತಾರೆ ಮೇಕಪ್ ಮ್ಯಾನ್ನ. ನಾವು ಇಲ್ಲಿಯವ್ರನ್ನೇ ಕರೆಸಿದ್ದೀವಿ. ಆದರೆ ಆ ಥರದ್ದು ಒಂದು ಕೆಲಸ ಅವರು ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಮೋಲ್ಡ್ ಪ್ರಕಾಶ್ ಅವ್ರ ಬಗ್ಗೆ. ಇದು ಟೆಕ್ನಿಷ್ ಹಾಂ ಇಲ್ಲ ಹಾಂ ಹಾಂ ಪುನೀತ್ ರಂಗಸ್ವಾಮಿ ಮೋಸ್ಟ್ಲಿ ಅವ್ರನ್ನ ರೈಟ್ರಾಗಿ ಮಾಡಿದ್ದು ಮೋಸ್ಟ್ಲಿ ನಾನೇ ಅಂತ ಅನ್ಸುತ್ತೆ ಅವ್ರನ್ನ. ಅಲ್ವಾ ಪುನಿ ಹೋದ್ರ ಅದೇ ಅವರು ರುದ್ರತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದರು. ಅವನಿಗೆ ಖುಷಿ ಏನಂತಂದರೆ ನನ್ನ ಹೆಸರು ಪುನೀತ್ ರಾಜ್ಕುಮಾರ್ ಅವರೇ ಹಾಡು ಹಾಡಿದ್ರು ಅನ್ನೋದೇ ಅವತ್ತಿನ ಸಂಭ್ರಮ ನೋಡಬೇಕಿತ್ತು. ಪುನೀತ್ ರಾಜ್ಕುಮಾರ್ ಅವರು ಹಾಡು ಹಾಡೋಕ್ಕೆ ಬಂದಾಗ ಆ ಸಾಂಗ್ ಅವತ್ತು ಅಷ್ಟು ಸಂಭ್ರಮ ಪಟ್ಟಿದ್ದ. ಅವರು ಅವತ್ತಿಂದ ಲಿರಿಕ್ ರೈಟರಾಗಿ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಇವತ್ತು ಡೈರೆಕ್ಟರ್ ಆಗಿದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಅವರೆಲ್ಲ ನನ್ನ ಜೊತೆಗಿದ್ದಾರೆ. ಜಡೇಶು ಅವರೆಲ್ಲ ನನ್ನ ಜೊತೆಗೆ ಇರೋದೇ ನನಗೆ ನನ್ನ ಪುಣ್ಯ, ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ನಾಗಾರ್ಜುನ ಶರ್ಮಾ ಅವ್ರದ್ದು ನಂದು ಒಳ್ಳೊಳ್ಳೆ ಕಾಂಬಿನೇಷನ್ ಇದ್ದಾವೆ. ಜೆಂಟ್ಲ್ಮ್ಯಾನಲ್ಲಿ ಮರಳಿ ಮನಸ್ಸಾಗಿದೆ ಮಾಡಿದ್ದಾರೆ, ಪಡ್ಡೆ ಹುಲಿಯಲ್ಲಿ ಒಂದು ಮಾತಲ್ಲಿ ಮಾಡಿದ್ದಾರೆ. ಅವ್ರು ನಮ್ಮಿಬ್ಬರದು ಅದ್ಭುತವಾದ ಕಾಂಬಿನೇಷನ್ ಇದೆ. ಈ ಪಿಕ್ಚರಲ್ಲೂ ನಮ್ಮ ನಾಗಾರ್ಜುನ ಶರ್ಮಾ ಅವ್ರು ಸಾಂಗ್ ಬರೆದಿದ್ದಾರೆ. ಅವೆಲ್ಲ ಬಂದಾಗ ಸಾಂಗ್ ಬಗ್ಗೆ ನಾವು ಹೆಚ್ಚು ಮಾತಾಡೋಣ. ಬರ್ತಾರೆ ಇವಾಗ, ಅವರು ಮೇಲೆ ಬರ್ತಾರೆ. ಒಂದು ನನ್ನ ದಯವಿಟ್ಟು ಪ್ಲೀಸ್ ಒಂದೇ ಒಂದು ನಿಮಿಷ. ಒಂದೇ ಸಣ್ಣದು ಒಂದು ವಿಷಯ ಹೇಳಿಬಿಡ್ತೀನಿ. ಒಂದು ಲೈಫ್ ಪಾಠ ನನ್ನ ಲೈಫ್ ಇರ್ಬೋದು, ಇಲ್ಲ ಇದನ್ನು ರೆಫರೆನ್ಸಾಗಿ ತೊಗೊಂಡು ಬೇರೆ ಲೈಫ್ ಪಾಠ ಆಗುತ್ತೋ ಗೊತ್ತಿಲ್ಲ ನನಗೆ. ನಾನು 2013 ನವಂಬರ್ 1ನೇ ತಾರೀಕು ಒಂದು ರಾಜಾ ಹುಲಿ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ನಾನು ಕೊಟ್ಟೆ. ಬ್ಲಾಕ್ ಬಸ್ಟರ್ ಸಿನಿಮಾ 2013 ಕೊಡೋಕ್ಕಿಂತ ಮುಂಚೆ ನಾನು 2008 ಡೈರೆಕ್ಟರ್ ಆಗಿದ್ದೆ ವಾರಸ್ದಾರ ಮೂಲಕ. ಲೈಫ್ ನಡೀತಾ ಇತ್ತು. ಯಾವಾಗ ನಾನು ರಾಜಾಹುಲಿ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಬಿಟ್ನಲ್ಲ, ನನಗೆ 2 ಕೊಂಬು ಬಂದ್ಬಿಡ್ತು. ರಾಜಾಹುಲಿ ಡೈರೆಕ್ಟ್ರ್, ಎಲ್ಲೇ ಹೋದರೂ ನನಗೆ ರಾಜಾಹುಲಿ ಡೈರೆಕ್ಟ್ರ್ ಅಂತ ಕರೆಯೋರು. ಎಂಥ ಸಕ್ಸಸ್ ಅನ್ನೋದು ಎಷ್ಟು ಖುಷಿ ಕೊಡ್ತಾ ಇದೆಯಲ್ಲ ಅಂತ ನಾನು ಕಂಟಿನ್ಯೂ ರುದ್ರತಾಂಡವ, ಜಾನ್ ಜನೆ ಜನಾರ್ದನ್, ಸಂಹಾರ, ಪಡ್ಡೆ ಹುಲಿ ಇವೆಲ್ಲ ಸಿನಿಮಾಗಳನ್ನ ವರ್ಷಕ್ಕೊಂದೊಂದು ಸಿನಿಮಾನ ಮಾಡ್ತಾ ಹೋದೆ. ಲೈಫ್ ನಡೀತಾನೇ ಇತ್ತು. ಮನೆ ತೊಗೊಂಡೆ, ಒಂದು ಫಾರ್ಮ್ ಹೌಸ್ ತೊಗೊಂಡೆ, ಮನೆ ನಡೀತಾನೆ ಇತ್ತು. 2020 19 ಶುರು ಮಾಡಿದ್ವಿ ಜೆಂಟ್ಲ್ಮ್ಯಾನ್ ಸಿನಿಮಾ ಶುರು ಮಾಡಿದಾಗ ನಾನು ಪ್ರೊಡ್ಯೂಸರ್ ಆಗಿ 4 ಸಿನಿಮಾ ಮಾಡಿದೆ. ಏನು ಒಂದು ಸಕ್ಸಸ್ ಹಿಂಗೆ ನೋಡಿದ್ದು, ಪ್ರೊಡಕ್ಷನ್ ಮಾಡ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೂ ನಾನು ಹಂಗೆ ಡೌನ್ಫಾಲ್ ಆಗ್ಬಿಡ್ತು.
ನನ್ನ ವೈಫು ಯಾವಾಗಲೂ ಹೇಳೋರು ನನಗೆ, ಅಂದರೆ ಒಂದು ಪ್ರೊಡ್ಯೂಸರ್ ಆದಾಗ ಒಂದು ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಮನೇಲಿ ಇಲ್ಲದೆ ಇರೋ ಕೋಪಗಳನ್ನೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿ ಹೊರಗಡೆ ಇರೋ ಕೋಪನ ಹೋಗಿ ಮನೇಲಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥರದ್ದು ಕೋಪಗಳನ್ನು ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿವರೆಗೂ ಡೈರೆಕ್ಟ್ರಾಗಿ ಎಷ್ಟು ಕಾಮಾಗಿ ಎಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವೋ, ಪ್ರೊಡ್ಯೂಸರ್ ಆದಮೇಲೆ ಆ ಸ್ಟ್ರೆಸ್ಸನ್ನ ತಗೊಂಡು ಒಂದು ನೆಮ್ಮದಿ ಅನ್ನೋದನ್ನೇ ಕಳ್ಕೊಳ್ತಾ ಹೋದಾಗ ನನಗೆ ನನ್ನ ವೈಫು ಒಂದು ಮಾತು ಹೇಳಿದರು, ನೀನು ಬೇರೆಯವ್ರ ಮೇಲೆ ಕೂಗಾಡ್ತಾ ಇದೀಯಾ, ನೀನು ಬೇರೆಯವ್ರ ಮೇಲೆ ಇದು ಮಾಡ್ತಾ ಇದೀಯಾ, ಸುಮ್ಮನೆ ಅನ್ನೆಸರಿ ಸ್ಟ್ರೆಸ್ ತೊಳ್ತೀಯಾ, ನಿನ್ನ ಮೇಲೆ ನೀನು ಕೆಲಸ ಮಾಡ್ಕೋ ಫಸ್ಟು, ನೀನು ಮಾಡು ಅಂತ ಹೇಳಿದಾಗ ನನಗೆ ನೆನಪಾಗಿದ್ದು ವಿನಯ್ ಗುರೂಜಿ. ನಾನು 2021 ನಾನು 2021 ಎಂಡ್ 2022 ಗುರೂಜಿನ ನಾನು ಮೀಟ್ ಮಾಡಿದೆ. ನಾನು ಆವಾಗಿಂದ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದೆ. ಅವ್ರ ಜೊತೆಗೆ ಮೀಟ್ ಮಾಡಿ ಅವ್ರ ವಿಡಿಯೋಗಳನ್ನು ನೋಡಿ ಅವರು ಸಾಕಷ್ಟು ಅವರು ಲೈಫ್ ಬಗ್ಗೆ ಮಾತಾಡಿದ್ದಾರೆ, ಸಾಕಷ್ಟು ವಿಷಯ ಮಾಡಿದ್ದಾರೆ. ಆ ಥರದ ಲೈಫ್ ಬಗ್ಗೆ ನಾನು ಕಲಿತಾ ಇವತ್ತು ಅಂದರೆ ಒಂದು ಸಕ್ಸಸ್ ಇದ್ದಾಗ ಒಬ್ಬ ಮನುಷ್ಯ ಹೆಂಗಿರ್ತಾನೆ, ಆ ಫೇಲ್ಯೂರ್ ಆದಾಗ ಒಬ್ಬ ಮನುಷ್ಯ ಹೆಂಗಿರ್ತಾನೆ, ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ನಿಜವಾದ ಒಂದು ಸ್ಪಿರಿಚುವಲ್ಗೆ ನಾವು ಹೋದಾಗ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಅನ್ನೋದು ಈ 22 ಇಂದ ಇವತ್ತು 26ವರೆಗೂ ಸಾಕಷ್ಟು ಪಾಠಗಳನ್ನು ನಾನು ಕಲ್ತಿದ್ದೀನಿ. ಅದು ಕಲಿಸ್ಕೊಟ್ಟಿದ್ದು ಗುರೂಜಿ ಅವರು ನನಗೆ. ಅದರಿಂದ ನಾನು ಅವರಿಂದ ಸಾಕಷ್ಟು ಇನ್ಸ್ಪೈರ್ ಆಗಿದ್ದೀನಿ, ಅವರು ಸ್ಪೀಚ್ಗಳಿಂದ ಇನ್ಸ್ಪೈರ್ ಆಗಿದ್ದೀನಿ. ಅದರಿಂದ ಅವರು ನನ್ನ ಗುರು ಅಂತ ನಾನು ಇವತ್ತು ಅವ್ರನ್ನ ಕರೆದಿದ್ದೀನಿ. ನಾನು ಅಂದರೆ ಒಬ್ಬ ಮನುಷ್ಯನಿಗೆ ಒಬ್ಬ ಗುರು ಬೇಕು ಅಂತಾರಲ್ಲ, ಆ ಥರ ಒಬ್ಬ ಗುರು ಇದ್ದರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ಅದರಿಂದ ವಿನಯ್ ಗುರೂಜಿ ಅವರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಿನಿಮಾಗೆ ಬಂದಿರುವಂಥ ಎಲ್ರಿಗೂ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ ಅದು ಪಾತ್ರದ ಹೆಸರು ಅಷ್ಟೇ. ಇದು ಆ ಹಿಸ್ಟ್ರಿನೇ ಬೇರೆ, ಈ ಹಿಸ್ಟ್ರಿನೇ ಬೇರೆ. ಇದು ಬೇರೆನೇ. ಇದು ಫ್ಯಾಂಟಸಿನೇ ಕತೆ, ಇದು ಬೇರೆನೇ ಕತೆ. ಇದು ಹೆಸರುಗಳು ಬಳಸ್ಕೊಂಡಿದ್ದೀವಿ. ಏನಿದೆ ಎಲ್ಲರೂ ಯಾರು ಏನು ಹೆಸರು? ಇವಾಗ ಗುರು ನಾನು ಒಬ್ಬನೇ ಇಲ್ಲವಲ್ಲ, ಗುರು ಅನ್ನೋರು ಎಷ್ಟು ಜನ ಇದ್ದಾರೆ? ಇವಾಗ ರಜನಿಕಾಂತ್ ಅಂತ ಒಬ್ಬರೇ ಇಲ್ಲ, ರಜನಿಕಾಂತ್ ಅನ್ನೋರು ತುಂಬ ಜನ ಇರ್ತಾರೆ. ರಜನಿಕಾಂತ್ ಅಂತ ಕರೀಲೇಬಾರ್ದಂದ್ರೆ ಹೆಂಗೆ? ಹಾಂ, ಅವ್ರದ್ದೊಂದು 800 yearsದೊಂದು ಪರಂಪರೆ ಇರುತ್ತಲ್ಲ, ಆ ಪರಂಪರೆಯಲ್ಲಿ ಆ ಹೆಸರುಗಳನ್ನು ನಾವು ಇಟ್ಟಿರ್ತೀವಿ. ಅಂದರೆ 12th centuryಯಿಂದ ಶುರುವಾಗಿ ಪ್ರೆಸೆಂಟ್ವರೆಗೂ ಕತೆ ಇರುತ್ತೆ. ಇದು 12ನೇ ಶತಮಾನದಲ್ಲಿ ಶುರುವಾಗುವಂಥ ಒಬ್ಬ ರಾಜ ಆ ಫ್ಯಾಮಿಲಿಯ ಕಂಟಿನ್ಯೂಷನ್ಸು ನಡೀತಾ ಇರೋದ್ರಿಂದ ಆ ಥರದ್ದು ಹೆಸರುಗಳನ್ನು ನಾವು ಬಳಸ್ಕೊಂಡಿದ್ದೀವಿ. 12th century ಮತ್ತು ಪ್ರೆಸೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಅವಧೂತ ಶ್ರೀ ವಿನಯ್ ಗುರೂಜಿಯವರ ಪರವಾಗಿ ನಮ್ಮ ಗುರುದೇಶ್ ಪಾಂಡೆಯವರಿಗೆ ಒಂದು ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರು, ನಿರ್ಮಾಪಕರು. ಗುರುಗಳೇ ಇರಬೇಕು, ರಾಮರಸ ಕುಡಿಬೇಕು, ಹಂಗೆ ಹೋಗೋದಿಲ್ಲ. ಹೌದು, ರಾಮರಸ ಕಾಯ್ತಾ ಇದೆ ಎಲ್ರಿಗೋಸ್ಕರ. ಕೊನೆಯದಾಗಿ ಇಬ್ಬರು ಬಹುಮುಖ್ಯವಾಗಿ ಮಾತನಾಡೋರಿದ್ದಾರೆ. ಅದಾದ ಕೂಡಲೇ ರಾಮರಸದ ಜೊತೆಗೆ ನಾವೆಲ್ಲರೂ ರಾಮನವಮಿಯನ್ನು ಆಚರಿಸೋಣ. ಇವಾಗಷ್ಟೇ ಗುರು ಎಲ್ಲರನ್ನೂ ನಿದ್ದೆ ಬರೆಸಿದ್ರು. ಸ್ವಲ್ಪ ಹೊತ್ತಿಗೆ ಎಲ್ಲ ಅಕ್ಕ ಮಹಾದೇವಿ ಆಶೀರ್ವಾದ. ಹಾಗಾಗಿ ನಾನು ಪ್ರಜ್ವಲಿಗೆ ಹೇಳ್ತಿದ್ದೆ, ಮುಂದಿನ ಜನ್ಮದಲ್ಲಿ ಇವನಂತೂ ಲೆಕ್ಚರ್ ಆಗದಿರ್ಲಿಲ್ಲ. ನಾನು ಕ್ಲಾಸ್ ರೂಮಲ್ಲಿ ಕೂತವನಲ್ಲ, ಆದರೂ ಒಳ್ಳೆ ಕ್ಲಾಸ್ ತೊಗೊಂಡು ಇವತ್ತು ನಾವು ಕಿಗ್ಗದಲ್ಲಿ ಋಷಿಶೃಂಗರ ಹತ್ರ ಇದ್ವಿ. ಇವತ್ತು ರಾಮನ ಗುರುಗಳು ಅವ್ರದ್ದು ಉತ್ಸವ ಇವತ್ತು. ಅಲ್ಲಿ ಮುಗಿಸಿ ಈ ಒಂದು 11 ಫೋನಿಗೆ ಮತ್ತೆ ಇವನ ತಾಯಿ ನಂಗೆ ಅನ್ನ ಹಾಕಿದವಳು. ಹಾಗಾಗಿ ಕೇಳಿದೆ ಅದಕ್ಕೆ ಪ್ರಜ್ವಲ್ ಬರ್ತಿದ್ದಾನ ಅಂತ. ಆಮೇಲೆ ನಮ್ಮ ಎಲ್ಲ ಹಳೆ ಪರಿಚಯದವರೇ ನಾಗೇಂದ್ರ. ಒಂದು ಖುಷಿ, ನಾನು ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಪ್ರೋಗ್ರಾಮ್ ಶುಡ್ ಬಿ ಪ್ರೋಗ್ರೆಸ್ ಅಂತ. ಕ್ಲಾಪ್ಸ್ ಹೊಡೆದಾಯಿತು, ಕನ್ನಡ ಸಂಘ ಕಟ್ಟಾಯಿತು. ಮೊನ್ನೆ ನಮ್ಮ ರೆಡ್ಡಿ ಪ್ರೊಡ್ಯೂಸರು ಉಮಾಪತಿ ಎಲ್ಲ ಇದ್ದಾಗ ಒಂದು ಮಾತು ಹೇಳ್ತಿದ್ದೆ, ಒಂದು ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ, ಅದಕ್ಕೆ ಎಷ್ಟು ರಿಸ್ಕ್ ಇದೆ, ಒಂದು ಸಣ್ಣ ಕಲಾವಿದರಿಂದ ಹಿಡಿದು ಎಷ್ಟು ಡೆಡಿಕೇಶನ್ ಇದೆ, ಅದೊಂದು ಯಜ್ಞ, ಕಲಾಯಜ್ಞ ಅಂತ.
ಈ ಕಾಂತಾರ ಮಾಡಬೇಕಾದ್ರೆ ಋಷಭ್ ನಮ್ಮ ಆಗುಂಬೆ ಹತ್ರನೇ ನಮ್ಮ ಮಾಸ್ಟರ್ಸ್ ಇಲ್ಲಿ ಇದ್ದಾರೆ, ಅಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಆವಾಗ ಕೇಳ್ತಿದ್ದೆ ಎಷ್ಟೊತ್ತಿಗೆ ವರ್ಕ್ ಮಾಡ್ತೀನಿ. ಸೊ ನಾನು ಕನ್ನಡ ಜನತೆಗೆ ನಾವು ತಿರುಪತಿಗೆ ದುಡ್ಡಿಡ್ತೀವಿ, ಧರ್ಮಸ್ಥಳಕ್ಕೆ ದುಡ್ಡಿಡ್ತೀವಿ. ನಮಗೆ ಭಾವನೆಗಳನ್ನು ಹೊರಗೆ ಹಾಕೋದು ಭಾಷೆಯಲ್ಲಿ, ನಮ್ಮ ನೆಲ ಜಲ ಭಾಷೆಗೆ ವಾಟ್ ಎವರ್ ನಮ್ಮ ಡೆಡಿಕೇಶನ್ ಏನು ಅನ್ನೋದು ಕ್ವಶನ್ ಎಲ್ಲ ಸೋಷಿಯಲ್ ಮೀಡಿಯಾಕ್ಕಿರೋ ತಾಕತ್ತು ಕಾಲಕ್ಕೂ ಇಲ್ಲ ಅಂತ ನನ್ನ ನಂಬಿಕೆ. ಎಲ್ಲ ಇಲ್ಲೇ ಇದ್ದೀರಿ. ಹಾಗಾಗಿ ಒಂದು ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಒಂದು ಕನ್ನಡ ಧ್ವಜವನ್ನು ಜೀವಂತ ಹಾರಿಸ್ದಾಗ ಎಲ್ಲ ದೇಶಕ್ಕೆ ಪರಿಮಿತಿ ಇಲ್ಲದೆ ಏನಾದ್ರು ಮುಟ್ಬೋದು ನಮ್ಮ ಭಾಷೆಯನ್ನು. ಒಂದು ಆಹಾರ ಅದು ಬಿಟ್ಟರೆ ಇನ್ನೊಂದು ನಟನೆ. ಸೊ ಅಂಥ ಕಲಾವಿದರನ್ನು ಬೆಳೆಸೋ ಕೆಲಸ ಕನ್ನಡಿಗರು ಮಾಡಲಿ. ಬರೀ ಭಾಷಣಕ್ಕೆ ಕನ್ನಡ ಸೀಮಿತ ಮಾಡದೆ, ನವೆಂಬರಿಗೆ ಮಾತ್ರ ಸೀಮಿತ ಮಾಡದೆ, ವರ್ಷ ಇಡೀ ಕಲಾವಿದರನ್ನು ಬೆಳೆಸೋದಿದೆಯಲ್ಲ ಅದೊಂದು ಯಜ್ಞ. ಆ ಯಜ್ಞಕ್ಕೆ ನಾವೆಲ್ಲ ಸೇರಿಕೊಳ್ಳೋಣ. ಹಾಗಾಗಿ ಗುರು ಆ ಯಜ್ಞ ಮಾಡ್ತಾ ಇದ್ದಾನಕ್ಕೆ ಅವನು ಯಾವತ್ತೂ ನಾನು ನೋಡಿದ ಹಾಗೆ ಮೂವಿಯನ್ನು ವ್ಯಾಪಾರಿ ಬುದ್ಧಿ ಅಂತ ನೋಡೋಕ್ಕಿಂತನೂ ಪ್ಯಾಷನ್ನಾಗಿ ನೋಡೋದು ಒಂದು ತಪಸ್ಸು. ವಿದ್ಯೆಯನ್ನು ನಾವು ಪ್ರೀತಿಸಿದಾಗ ವಿದ್ಯೆ ನಮ್ಮನ್ನು ಪ್ರೀತಿಸುತ್ತಂತೆ. ನಮ್ಮ ಮಾಸ್ಟರಲ್ಲೂ ಆ ಗುಣ ಎದ್ದು ಕಾಣುತ್ತೆ, ಫೈಟ್ ಮಾಸ್ಟರ್. ಮತ್ತು ಆವಾಗ ಬಂದ ಅವ್ರ ಹೆಸರು ಮತ್ತೆ ನಿಮ್ಮ ಹೆಸರೇನಮ್ಮ? ಹಿಂದೆ ಯಮುನಾ ಅವರು. ಆ ಕಲೆ ಅಂದರೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ಸೊ ರಾಜ್ಕುಮಾರಲ್ಲಿ ಅದನ್ನು ನಾವು ನೋಡಿದ್ವಿ. ನಾವು ಯಾವಾಗಲೂ ಹೇಳ್ತೀವಿ ಅದ್ವೈತ ಭಾವ ಅಂತ ಹೇಳಿ. ತಾನಾಗೆ ತಾನು ಇನ್ನೊಂದು ಒಂದೇ ಅದೇ ಪಾತ್ರ ಆಗಿ ನಟಿಸೋದಿದೆಯಲ್ಲ ಅದನ್ನು ನಟನೆ ಅಂತೀವಿ. ಅದನ್ನು ತಪಸ್ಸು. ಆ ತಪಸ್ಸು ಈ ಕಲಾವಿದರಿಂದ ನಡೀತಾ ಇದೆ. ಎಲ್ಲರಿಗೂ ಚೆನ್ನಾಗಾಗಲಿ. ಕಾರ್ತಿಕ್ಕು ಮತ್ತು ಇವನಿಗೆ ಎಂತ ಹೇಳಲಿ ಗೊತ್ತಿಲ್ಲ. ಹಾಗಾಗಿ ಡೈನಾಮಿಕ್ ಹೀರೋ ನಮ್ಮ ಬೆಳಗಾಂ ಕುಂದ ಅಲ್ಲ, ಎಲ್ಲರಿಗೂ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತೀನಿ. ನಾರಾಯಣ. ಧನ್ಯವಾದಗಳು ಗುರುಗಳೇ. ಇದೀಗ ರಾಮರಸ ಸೇವಿಸೋದಕ್ಕೂ ಮುನ್ನ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ದಯವಿಟ್ಟು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹೆದರಬೇಡಿ, ನಾನು ಯಾವ ಚೀಟಿ ತಂದಿಲ್ಲ. ಈ ಸಿನಿಮಾನ ನೀವು ಅದು ಹೆಂಗೆ ಚಿಕ್ಕ ಬಡ್ಜೆಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕತೆ ಕೇಳಿದಾಗ ನನಗೆ ಅರ್ಥ ಆಗಿಲ್ಲ. ಇದು ಬರೀ ದೊಡ್ಡ ಸಿನಿಮಾ ಅಲ್ಲ, ತುಂಬ ತುಂಬ ದೊಡ್ಡ ಸಿನಿಮಾ ಆಗುತ್ತೆ. ಯಾಕಂದರೆ ಕೆಲಸ ಮಾಡಿದ್ದೀನಿ, ಯಾವ ರೀತಿ ಸೆಟ್ಗಳು ಹಾಕಿದ್ದಾರೆ, ಅದೇ ಶೂಟಿಂಗ್ ಎಷ್ಟು ಸಮಯ ಮಾಡಿದ್ದೀವಿ, ಬರೀ ಮೇಕಪ್ಗೆ ಅವ್ರು ಹೇಳಿದಾಗ ಎಷ್ಟು ಸಮಯ ತೊಗೊಳ್ತಿತ್ತು, ಒಂದು ಸೆಟ್ ರೆಡಿ ಮಾಡೋದಕ್ಕೆ, ಒಂದು ಶಾರ್ಟ್ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ತೊಗೊಳ್ತಿತ್ತು ನಾವು ನೋಡಿದ್ದೀನಿ. ಸೊ ಅದೆಲ್ಲ ಮಾಡಿದಾಗ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಮಾಡುವಂಥ ಖರ್ಚು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಬರೀ ಸಿ ಜಿಗೇ ಒಂದು 2 ರಿಂದ 3 ಆಗ್ಬೋದೇನೋ ನಮ್ಮ ಸಿನಿಮಾಗೆ, ಖಂಡಿತವಾಗ್ಲೂ. ಬಟ್ ನನಗೆ ಯಾವಾಗಲೂ ಒಂದು ಭಯ ಇರುತ್ತೆ. ನಾವು ಎಷ್ಟೇ ಪರಿಶ್ರಮ ಪಟ್ಟರು ಕೊನೆಗೆ ಹೋಗಿ ಅಲ್ಲಿ ಕಂಪ್ಯೂಟ್ರಲ್ಲಿ ಟೇಬಲಲ್ಲಿ ಅವ್ರು ಕೆಲಸ ಮಾಡಬೇಕಾದ್ರೆ ಆ ಸಿ ಜಿ ಚೆನ್ನಾಗಿ ಬಂದಿಲ್ಲ ಅಂದರೆ ನಾವು ಏನೇ ಮಾಡಿದ್ರು ಕಾರ್ಟೂನ್ ನೆಟ್ವರ್ಕಲ್ಲಿ ಕಾರ್ಟೂನ್ ನೋಡೋ ಥರ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಸಿನಿಮಾಲಿ ರೆಫರೆನ್ಸಸ್ ಗುರು ಅವ್ರು ತೋರಿಸಿದ್ರು, ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದರೆ ಈ ವರ್ಷ ಅಲ್ಲಿ ರಿಲೀಸ್ ಆದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್. ಖಂಡಿತವಾಗ್ಲೂ ಅದು ತುಂಬ ಕಾನ್ಫಿಡೆಂಟ್ ಅಂತ ಹೇಳಬಲ್ಲೆ. ಆ್ಯಂಡ್ ಒಂದು ತುಂಬ ಹೊಸ ಜಾನ್ರ, ಅಂದರೆ ಸಾಕಷ್ಟು ವರ್ಷಗಳಾದಮೇಲೆ ಈ ಥರ ಜಾನ್ರ ಮತ್ತೆ ಮಾಡೋ ಧೈರ್ಯ ಮಾಡಿದ್ದಾರೆ. ನಗ್ತೀರಿ, ಹೆದರ್ತೀರಿ, ಕೊನೆಗೆ ಕ್ಲೈಮ್ಯಾಕ್ಸ್ ಬಂದಾಗ ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲರೂ ಚಪ್ಪಲಿ ತೆಗೆದು ಈ ಸಿನಿಮಾ ನೋಡಿದೆ. ಅಷ್ಟು ಒಂದು ದೈವಿಕ ಭಾವ ಇದೆ ಇದರಲ್ಲಿ. ಸೊ ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಐ ಆಮ್ ಗ್ಲಾಡ್ ಐ ಕುಡ್ ಬಿ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮುರಳಿ ಮಾಸ್ಟರ್. ಇದೀಗ ರಾಮರಸ ಸಿನಿಮಾದ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮನವಮಿ ಹಿನ್ನೆಲೆಯಲ್ಲಿ